ಎಲ್ಲೂ ಸಿಗದೇ ಇರುವಂಥ ಪ್ರೈಸು ನಮ್ಮ ಶೋರೂಮಲ್ಲಿ ಕಸ್ಟಮರ್ ಎಲ್ಲಿ ಹುಡ್ಕೊಂಡು ಹೋಗ್ತಾರೆ. ಗಾಡಿ 1 ವರ್ಷ ಬಂದ್ಬಿಟ್ಟು ಕೆಟ್ಟೋಗಿ ನಿಲ್ಲೋದಲ್ಲ. ಸುಮಾರು ಜನ ಈ ಥರ ಇರ್ತಾರೆ, ಸರ್ ನಮ್ಮದು ಅಷ್ಟು ಬಜೆಟ್ ಇಲ್ಲ, ನಮ್ಮದು ಕಮ್ಮಿ ಬಜೆಟ್ ಇದೆ, 50,000 ಬಜೆಟ್ ಇದೆ ಗುರು, ನನ್ನ ಹತ್ರ ಅದಕ್ಕಿಂತ ಮೇಲೆ ಪೇ ಮಾಡೋಕ್ಕಾಗಲ್ಲ. ಅವ್ರು ಇನ್ವೆಸ್ಟ್ ಮಾಡಿಬಿಟ್ಟು ಯಾರಿದ್ರೂ ದುಡಿಯೋಕೆ ನೋಡೋದು. ಎಲ್ಲರೂ ಪ್ರಾಫಿಟ್ ಮಾಡೋದಕ್ಕೆ ಬಂದಿರೋದು ಇಲ್ಲಿ. ಇದೆಲ್ಲ ನಿಮಗೆ ಸರ್ವಿಸ್ ಡೋರ್ ಸ್ಟೆಪ್ ಬರುತ್ತೆ. ಹೌದು, ಕಸ್ಟಮರು ಸ್ವಲ್ಪ ಕನ್ವಿನ್ಸ್ ಆಗ್ಬಿಡ್ತಾನೆ, ನಾನು ಹೆಂಗೆ ಗಾಡಿ ಓಡಿಸಿದ್ದೀನಿ ಅಂತ ಅವನಿಗೆ ಗೊತ್ತಿರುತ್ತೆ. ಇದ್ರದ್ದು ಪ್ರೈಸ್ ಬಂದು 1,55,000 ಕೊಟ್ಟು ಮಾಡ್ತೇವೆ. ಫೈನಲ್ ಅಂದರೆ 1,40,000ಗೆ ಕೊಡ್ತೀವಿ. ಬೈಬ್ಯಾಕ್ ಆಪ್ಷನ್ ನಮ್ಮ ಹತ್ರ ಇದೆ. 10 ರೂಪಾಯಿ ಹಾಲು ಸಿಗುತ್ತೆ ಬ್ರೋ, 10 ರೂಪಾಯಿ ಟೀ ಮಾಡ್ಕೊಡ್ತಾನೆ. ಯಾಕೆ ನಿಮ್ಗೆ ಮನೇಲಿ ಹಾಲು ತೊಗೊಂಡೋಗಿ ಮಾಡ್ಬೋತಾನೆ. ಅನ್ಕಂಡೀಷನ್ ಗಾಡಿ ತೊಗೊಂಡೋಗ್ಬಿಟ್ಟು ನೀವು ಟೋ ಮಾಡ್ಕೊಂಡು ತೊಗೊಂಡೋಗ್ಬಿಟ್ಟು FC ಮಾಡಿಸ್ಕೊಡಿ ಅಂದರೆ ಅದಾಗೋದಿಲ್ಲ. ಮನೆ ಹತ್ರ ಬರುತ್ತೆ, ಬೆಳಿಗ್ಗೆ ಎತ್ಕೊಂಡು ಗಾಡಿ ತಗೊಂಡು ನಡೀರಿ, ನೈಟ್ ಹೊರಡ್ಬಿಡಿ. ಹೌದು, 2,15,000 ಕೊಟ್ಟು ಮಾಡ್ತಾ ಇದ್ದೀವಿ. ಫೈನಲ್ ಅಂದರೆ ಒಂದು 7 ಲಕ್ಷಗೆ ಮಾಡ್ಕೊಡ್ತೀನಿ. ಲಕ್ಸುರಿ ಗಾಡಿ, ಸಂಬಳನೇ ಅವ್ರಿಗೆ ಕಮ್ಮಿ ಇರುತ್ತೆ, ಅಂಥವ್ರಿಗೆ ಅವ್ರ ಆಸೆಗಳಿರ್ತವೆ. ಅವರೆಲ್ಲ ಹೆಂಗೆ ಆ ಥರ ಇದ್ರೆ, ಯಾಕಂತ ಹೇಳಿದರೆ ಕ್ರಾಂತಿ ಡಿ ಬಾಸ್ಗೆ ಈ ಸಲ ನಾನು ಸಪೋರ್ಟ್ ಮಾಡ್ತಾ ಇದ್ದೀವಿ. ವ್ಯೂವರ್ಸ್ ಇರೋದು ಕಮ್ಮಿ, ಸಬ್ಸ್ಕ್ರೈಬರು ಕಮ್ಮಿ. ಎಷ್ಟು ಜನಕ್ಕೆ ನಾನು ರೀಚ್ ಆಗ್ತಿದ್ದೀನಿ, 20,000 30,000 ಎಷ್ಟು ಜನಕ್ಕೆ ರೀಚ್ ಆಗ್ತಿದ್ದೀನಿ, ಅಷ್ಟು ಜನಕ್ಕೆ ಕ್ರಾಂತಿನ ಮುಟ್ಟಿಸುವಂಥ ಪ್ರಯತ್ನ ನಮ್ಮ ಕಡೆಯಿಂದ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕಾರ್ಸ್ಕೋರ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ನಾವಿವತ್ತು MS ಕಾರ್ ವರ್ಲ್ಡ್ ಅಂತ ಒಂದು ಶೋರೂಮ್ಗೆ ಬಂದಿದ್ದೀವಿ. ಸೊ ಇಲ್ಲೂ ಸಾಕಷ್ಟು ಕಮ್ಮಿ ಬಜೆಟ್ಗಿಲ್ಲ ಅಂತ ಹೇಳಿದ್ರು ಒಂದು 2-2.5 ಲಕ್ಷ ರೇಂಜು 1.5 ಲಕ್ಷಕ್ಕೂ ಸಿಗುತ್ತೆ ಗಾಡಿ. ಈ ಬಾರಿ ಪಕ್ಕ ಇದೆ ವಿಡಿಯೋದಲ್ಲಿ, ಆಯಿತಾ? ವಿಡಿಯೋ ಫುಲ್ ನೋಡಿ. ಆಮೇಲೆ ಈ ಬಾರಿ ನಾನೇನು ಹೇಳ್ತಾ ಇಲ್ಲ, 1.5 ಲಕ್ಷದ ಗಾಡಿ ಎಲ್ಲ ಇದೆ, ಕಮೆಂಟ್ ಹಾಕ್ಬೇಡಿಯಪ್ಪ ಅಂತ. ಕಮೆಂಟ್ ಹಾಕಿ, ಪರವಾಗಿಲ್ಲ, ಕಮೆಂಟ್ ಹಾಕಿದ್ರೇ ನನಗೆ ಖುಷಿ. ಯಾಕಂತ ಹೇಳಿದರೆ ಎಂಗೇಜ್ ಆಗ್ತಿದೆ, ಜನಕ್ಕೆ ಇಷ್ಟ ಆಗ್ತಿದೆ ಅಂತಲೇ ನನಗೆ ಗೊತ್ತಾಗುತ್ತೆ. ಸೊ ಕಮೆಂಟ್ ಮಾಡಿ ತಿಳಿಸೋದ್ರಿಂದ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ ವೀಡಿಯೋಗಳು ಮಾಡೋದಕ್ಕೆ ಅಂತ ಹೇಳ್ತಾ, ನಿಮಗೂ ಕೂಡ ಇಷ್ಟ ಆಗಿರುವಂಥ ಗಾಡಿಗಳು ಇಲ್ಲಿದೆ ಅಂತಲೇ ಹೇಳ್ತಾ. ಸೊ 1.5 ಲಕ್ಷಕ್ಕೆ ಇಲ್ಲಿಂದ ಬಜೆಟ್ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ MS ಕಾರ್ ವರ್ಲ್ಡ್ ಬಗ್ಗೆ ಹೇಳೋದಾದರೆ, ಸೊ ನಿಮಗೆ ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಬೆಸ್ಟ್ ಶೋರೂಮ್ ಅಂತಲೇ ಹೇಳ್ಬೋದು, ಒನ್ ಆಫ್ ದ ಬೆಸ್ಟ್ ಶೋರೂಮ್. ನಾವು ಮಾಡಿರೋ ಪ್ರತಿಯೊಂದು ವೀಡಿಯೋದಲ್ಲಿ ಬಂದಿರುವಂಥ ಶೋರೂಮ್ಗಳು ಕೂಡ ಬೆಸ್ಟ್ ಶೋರೂಮ್ಸೇ ಆಗಿರುತ್ತೆ. ಸೊ ಇಲ್ಲಿ ಈ ಶೋರೂಮ್ಗಳಲ್ಲಿ ತೊಗೊಳ್ಳೋದ್ರಿಂದ ನಿಮಗೆ ಕ್ವಾಲಿಟಿ ಕಾರ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಕೆಲವರು ಅನ್ಕೋಬೋದು ಜಾಸ್ತಿ ರೇಟ್ ಇದೆ ಗುರು, ನೀವು ಮಾಡೋದು ಕೆಲವೊಂದು ಜಾಸ್ತಿ ರೇಟ್ ಇರುತ್ತೆ ಅದು ಇದು ಅಂತ, ಬಟ್ ಕಾಮೆಂಟ್ಗಳು ಹಾಕ್ತೀರಾ. ಸೊ ಬ್ರೋ ಏನಾಗುತ್ತೆ ಅಂತ ಹೇಳಿದ್ರೆ, 50,000 ಕಾರ್ ತೊಗೊತೀರಾ, ನಿಮಗೆ ಕ್ವಾಲಿಟಿ ಬೇಕಾ ಇಲ್ಲ 50,000 ಬೇಕಾ, ಅಂದರೆ ಕಮ್ಮಿದು ಬೇಕಾ? ಸೊ ನಿಮ್ಮ ಬಜೆಟ್ ಇದೆ 50,000, ನಾನು ಒಪ್ಕೊತೀನಿ. 50,000 ಬಜೆಟ್ ಇದೆ ಗುರು, ನನ್ನ ಹತ್ರ ಅದಕ್ಕಿಂತ ಮೇಲೆ ಪೇ ಮಾಡೋಕ್ಕಾಗಲ್ಲ, ಜಾಸ್ತಿ ರೇಟು ಅಂತೀರಾ. ಬ್ರೋ ಒಂದು ಗಾಡಿಗೆ ವ್ಯಾಲ್ಯೂ ಒಂದು ಲಕ್ಷ ಅಥವಾ 1.5 ಲಕ್ಷಕ್ಕೆ ತೊಗೊತೀರಾ ಅಂತ ಹೇಳಿದ್ರು ನಿಮ್ಗೆ ಗಾಡಿ ಕ್ವಾಲಿಟಿ ಇರಬೇಕಲ್ವಾ. ಸೊ ಕ್ವಾಲಿಟಿ ಕಾರ್ಸ್ನ ಕೊಡುವಂಥ ಪ್ರಯತ್ನ ನಮ್ಮ ಕಡೆಯಿಂದ ಆಗಿರುತ್ತೆ. ಒಂದು ಅಟ್ಲೀಸ್ಟು ನಿಮ್ಗೆ ಕೊಟ್ಟಿರೋ ದುಡ್ಡಿಗೆ ಅದು ವ್ಯಾಲ್ಯೂಯಬಲ್ ಆಗಿರಬೇಕು ಅಂತ ಹೇಳ್ತಾ, ಸೊ 50,000ಕ್ಕೆ ಕೂಡ ಒಳ್ಳೆ ಗಾಡಿಗೆ ಸಿಗುತ್ತೆ, ಕೆಟ್ಟ ಗಾಡಿ ಸಿಗುತ್ತೆ ಅಂತ ಹೇಳಲ್ಲ. ಸೊ ಕಮ್ಮಿ ಬಜೆಟು ಬೇಕು, ಕ್ವಾಲಿಟಿ ದುಡ್ಡು ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಇದು ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ ಆಗಿರೋದ್ರಿಂದ ಬಾರ್ಗಿನ್ ಇದ್ದೇ ಇರುತ್ತೆ. ಸೊ ಒಂದು ಶೋರೂಮಲ್ಲಿ ನಿಮಗೆ 50,000 ಜಾಸ್ತಿ ಹೇಳಿದರೆ, ಇನ್ನೊಂದು ಶೋರೂಮಲ್ಲಿ 50,000 ಕಮ್ಮಿ ಹೇಳ್ಬೋದು. ಸೊ ನೀವು ಪ್ರತಿಯೊಂದನ್ನು ನೆಗೋಷಿಯೇಟ್ ಮಾಡಿನೇ ಗಾಡಿ ತೊಗೋಬೇಕಾಗುತ್ತೆ, ಆಯಿತಾ? ಸೊ ಏನಪ್ಪ ಇವನು ಕುಯ್ತಾ ಇದ್ದಾನೆ ಅಂತ ಹೇಳ್ಬಿಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಅದರಿಂದ ನನಗೆ ಸಾಕಷ್ಟು ಮೋಟಿವೇಶನ್ ಸಿಗುತ್ತೆ, ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ತಿಳಿಸಿ. ಲೈಕು, ಶೇರು, ಕಾಮೆಂಟು ಏನೇನೋ ಮಾಡಿ ಬಿಸಾಕ್ಬಿಡಿ ಅಂತ ಹೇಳ್ತಾ ಇದ್ದೀನಲ್ಲ, ಆಯಿತಾ? ಸೊ ತುಂಬ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಒಳ್ಳೆ ಶೋರೂಮ್ಗೆ ಈ ಬಾರಿ ಕೂಡ ನಾನು ಕರ್ಕೊಂಬಂದಿದ್ದೀನಿ ಅಂತ ಅಂದ್ಕೊತೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊತೀನಿ. ಸೊ ಲಾಸ್ಟ್ ಟೈಮು ಲೀ ಕಾರ್ಸ್ ವೀಡಿಯೋ ಆದಮೇಲೆ, ನೆಕ್ಸ್ಟ್ ಕಾರ್ಸ್ ವೀಡಿಯೋ ಆದಮೇಲೆ ನೆಕ್ಸ್ಟು ಇನ್ನೊಂದು ವೀಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ. ಸೊ ಸಾಕಷ್ಟು ಜನ ನೋಡಿರ್ತೀರ ಅಂತ ಅಂದ್ಕೊತೀನಿ. ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ಕೂಡ ನೋಡಿ. ನನಗಿರೋ ವ್ಯೂವರ್ಸಲ್ಲಿ ನನಗಿರೋ ಕಮ್ಮಿ ವ್ಯೂವರ್ಸೇ, ಬಟ್ ಅಷ್ಟು ಜನ ನನ್ನ ಲೈಕ್ ಮಾಡ್ತಾ ಇದ್ದೀರಾ. ಸೊ ಅದರಿಂದ ನನಗೆ ಸಾಕಷ್ಟು ಮೋಟಿವೇಶನ್ ಸಿಗ್ತಾಯಿದೆ. ಇನ್ನೂ ಕೂಡ ಮೋಟಿವೇಶನ್ ಕೊಡಿ ನನಗೆ. ಸೊ ಹೊಸ ವ್ಯೂವರ್ಸ್ ಎಲ್ಲರೂ ನನ್ನ ಸಬ್ಸ್ಕ್ರೈಬ್ ಆಗಿ, ಹಳೆ ವ್ಯೂವರ್ಸ್ ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದೀರಾ, ಸೊ ಅವ್ರಿಗೆಲ್ಲ ದೊಡ್ಡ ಥ್ಯಾಂಕ್ಸು, ದೊಡ್ಡ ಉದ್ದುದ್ದ ದಂಡನಾಮ ನಮಸ್ಕಾರಗಳು. ಓಕೆ, ತಪ್ಪಾಗಿದ್ದರೆ ಕಾಮೆಂಟಲ್ಲಿ ಹೇಳ್ರಪ್ಪ. ಆಮೇಲೆ ಹಂಗೆ ದಂಡನಾಮ ಅಂತ ಹಂಗೆ ತೊಗೊಂಬಿಟ್ಬಿಟ್ಟಿರಾ, ಆಯಿತಾ? ಸೊ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ಆಯಿತಾ? ಅರ್ಧದಲ್ಲಿ ಸ್ಕಿಪ್ ಮಾಡಿ ಹೋಗೋದ್ರಿಂದ ನಿಮ್ಗೇನೂ ಸಿಗೋಲ್ಲ. ಒಳ್ಳೊಳ್ಳೆ ಕಾರು, ಮೇ ಬಿ ಒಳ್ಳೆ ಬಜೆಟಲ್ಲೂ ಆ್ಯಂಡ್ ಒಳ್ಳೆ ಕ್ವಾಲಿಟಿಲಿ ಕೂಡ ಇರ್ಬೋದು. ಸೊ ಅದನ್ನು ಮಿಸ್ ಮಾಡ್ಕೋಬೇಡಿ. ಸೊ ಎಂಡ್ ತನಕ ನೋಡಿ. ಆ್ಯಂಡ್ ಒಳ್ಳೊಳ್ಳೆ ಆಫರ್ ಕೂಡ ಮಿಡ್ಲಲ್ಲಿ ಕೊಟ್ಟಿದ್ದಾರೆ, ಆಯಿತಾ? ನೋಡಿ.
ಸೊ ಇಂಟ್ರೊಡಕ್ಷನಲ್ಲಿ ನೋಡಿದಾಗೆ ಸರ್ ನಾನು ಹೇಳಿದಾಗೆ ಸಮೀರ್ ಭಾಯ್ ನಮ್ಮ ಜೊತೆ ಇದ್ದಾರೆ ಸರ್. ನಮಸ್ತೆ ಮೊದಲಿಗೆ. ನಮಸ್ತೆ ಸರ್. ನಿಮಗೆ ಬಿಲೇಟೆಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಯಾಕಂದರೆ ಹೇಳಿದ್ರೆ ಸ್ವಲ್ಪ ದಿವಸ ಆದಮೇಲೆ ಸಿಗ್ತಾ ಇರೋದ್ರಿಂದ ಸೊ ಬಿಲೇಟೆಡ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಈ ಮಂತ್ಗೆ ಏನಾದರೂ ಸ್ಪೆಷಲ್ ಆಫರು ನಮ್ಮ ವ್ಯೂವರ್ಸ್ಗೆ? ನೀವು ಬೇಕಾದರೆ ಎಲ್ಲ ಕಡೆ ಕಂಪೇರ್ ಮಾಡಿ ನೋಡಿ ನಮ್ಮ ಪ್ರೈಸಿಂಗು. ನೋಡಿ ಬೇರೆ ಶೋರೂಮ್ಗೆ ನಾನು ಕಂಪೇರ್ ಮಾಡಿದ್ದೀನಿ. ಹೋಂಡಾ ಸಿಟಿ 2009 ಮಾಡೆಲ್ ಡಾಲ್ಫಿನ್ ಶೇಪು 2,85,000 ಕೊಟ್ಟು ಮಾಡಿದ್ದಾರೆ. ನಾನು ನಿಮಗೆ 3 lakhsಗೆ ನಾನು ಹೊಸ ಶೇಪ್ ಕೊಡ್ತೀನಿ. ಹೊಸ ಶೇಪ್ 2009 ಮಾಡೆಲು ಟಾಪ್ ಆ್ಯಂಡ್ ವೇರಿಯಂಟ್ ಹೈವೇ ಟೆಕು 3 lakhsಗೆ ಕೊಡ್ತೀನಿ. 3 lakh ಕೊಡ್ತೀರಾ? ಓಕೆ. ನಾನು ಕೇಳ್ಪಟ್ಟಿದ್ದೆ ನಿಮ್ಮ ಶೋರೂಮ್ ಬಗ್ಗೆ. ನೀವು ಅಶ್ಯೂರಿಟಿ ಕೂಡ ಕೊಡ್ತೀರಾ ಹೆಂಗಂತ ಹೇಳಿದ್ರೆ ಜಾಸ್ತಿ ಎಲ್ಲೂ ಸಿಗದೇ ಇರುವಂಥ ಪ್ರೈಸು ನಮ್ಮ ಶೋರೂಮಲ್ಲಿ ಸಿಗುತ್ತೆ. ಅದು ಯಾವ ರೀತಿ ಹೇಳ್ತಾ ಇದ್ದಾರೆ, ಯಾವ ಕಾರಣಕ್ಕೆ ಹೇಳ್ತಾ ಇದ್ದಾರೆ, ಯಾಕೆ ಯಾವ ಥರ ಅಂತ? ಸರ್ ನಾವು ಬಂದು ಡೈರೆಕ್ಟ್ ಕಸ್ಟಮರ್ದು ವೆಹಿಕಲ್ಸ್ ಡೀಲ್ ಮಾಡ್ತೀವಿ. ಇವಾಗ ನೋಡಿ ಸುಮಾರು ಡೀಲರ್ಸ್ ಏನು ಮಾಡ್ತಾರೆ, ಅವರು ಇನ್ವೆಸ್ಟ್ ಮಾಡ್ತಾರೆ. ಅವ್ರು ಇನ್ವೆಸ್ಟ್ ಮಾಡಿಬಿಟ್ಟು ಯಾರಿದ್ರೂ ದುಡಿಯೋಕೆ ನೋಡೋದು. ನಮ್ಮದು ಪರ್ಚೇಸಿಂಗ್ ಇಲ್ಲ, ನಾವು ಡೈರೆಕ್ಟ್ ಕಸ್ಟಮರ್ದು ಡೀಲರ್ದು ಮಾಡಿಸ್ಕೊಳ್ತೀವಿ. ಅದರಿಂದ ಏನಾಗುತ್ತೆ ಅಂದ್ರೆ ಅವ್ರದ್ದು DP ಪ್ರೈಸ್ ಏನಿರುತ್ತೆ ಅದೇ ನಾವು ಇಲ್ಲಿ ಕೊಟ್ಟು ಮಾಡೋದು. ಹೌದು. ನಾವು ಏನಕ್ಕೆ ಮಾಡೋದಂದ್ರೆ ಜಸ್ಟ್ ಆಫೀಸ್ ಕಮಿಷನ್ ಬೇಸಿಸ್. ನಮಗೆ ಅವ್ರ ಕಡೆಯಿಂದ ನಿಮ್ಗೆ ಇದು ಬೈಯರ್ ಸೆಲ್ಲರ್ ಇಬ್ಬರ ಕಡೆಯಿಂದ ಕಮಿಷನ್ ಬರುತ್ತೆ, ಅದೇ ನಮಗೆ ಸಾಕು. ಅದಕ್ಕೆ ನೀವು ಹಾಗಾದ್ರೆ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ಸ್ ಮಾತ್ರ ತಗೊಂತೀರಾ? ಹೌದು, ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ಸ್ ನಾವು ಸೇಲ್ ಮಾಡ್ತೀವಿ ಕಸ್ಟಮರ್ಗೆ. ಸೊ ಏನು ಗೊತ್ತಾ, ಮೊದಲಿಗೆ ಎಲ್ಲರೂ ಮಾಡೋದು ಬಿಸ್ನೆಸ್ಸೇ. ಹೌದು, ಎಲ್ಲರೂ ಪ್ರಾಫಿಟ್ ಬಂಡವಾಳ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡೆ ಮಾಡಿ 4 ಲಕ್ಷ 5 ಲಕ್ಷ ಇವಾಗ ಇನ್ವೆಸ್ಟ್ ಮಾಡ್ರೆ ಆಬ್ವಿಯಸ್ಲಿ ಅವರು ಪ್ರಾಫಿಟ್ಗೆ ನೋಡೇ ನೋಡ್ತಾರೆ. ನಾವು ಆ ಥರ ಅಲ್ಲ, ನಾವು ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ಸ್ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅದು ನಾವು ಇಲ್ಲಿ ಕೋಟ್ ಮಾಡ್ತೀವಿ. ಕೋಟ್ ಮಾಡಿಬಿಟ್ಟು ಬಿಸ್ನೆಸ್ ಏನು ಪ್ರೈಸ್ಗೆ ಆಗುತ್ತೆ ಅದರಲ್ಲಿ ನಾವು ಬೈಯರ್ ಸೆಲ್ಲರ್ ಇಬ್ಬರ ಹತ್ರ 2% ಆಫೀಸ್ ಕಮಿಷನ್ ತಗೊಂಡು ಎರಡು ಕಡೆಯಿಂದ 2% ತಗೊಂತೀರಾ. ಹೆಂಗಾಗುತ್ತೆ ಅಂತ ಹೇಳಿದ್ರೆ ನೀವು ಡೀಲರ್ ಹತ್ರ ತಗೊಂಡಾಗ ಅವ್ರು ಅಬ್ಸಲ್ಯೂಟ್ಲಿ ಅವ್ರು ಜಾಸ್ತಿ ಹೇಳ್ತಾರೆ. ಆವಾಗ ನೀವು ಇಲ್ಲಿ ತಗೊಂಡ್ಬಂದ್ಬಿಟ್ಟು ಸೆಲ್ ಮಾಡೋದ್ರಿಂದ 4 ಲಕ್ಷಕ್ಕೆ ತಂದಿದ್ರೆ 4.5 ಲಕ್ಷ ಹೇಳ್ತೀರಾ. ಹೌದು ಅಲ್ವಾ? ಹಂಗಾಗುತ್ತೆ. ಇವರು ಡೈರೆಕ್ಟ್ ಕಸ್ಟಮರಿಂದ ತರೋದ್ರಿಂದ ಕಸ್ಟಮರು ಸ್ವಲ್ಪ ಕನ್ವಿನ್ಸ್ ಆಗ್ಬಿಡ್ತಾನೆ, ನಾನು ಹೆಂಗೆ ಗಾಡಿ ಓಡಿಸಿದ್ದೀನಿ ಅಂತ ಅವನಿಗೆ ಗೊತ್ತಿರುತ್ತೆ. ಹೌದು. ಇನ್ನೊಂದು ಸೆಕೆಂಡ್ ಪಾಯಿಂಟ್ ಏನಂದರೆ, ಇವಾಗ ನೀವು ಡೈರೆಕ್ಟ್ ಕಸ್ಟಮರು ಸುಮಾರು ಜನ ಏನು ಮಾಡ್ತಾರೆ, ಡೈರೆಕ್ಟ್ ಕಸ್ಟಮರ್ ಅಂತ ತೊಗೊಳ್ತಾರೆ ಆಚೆ. ಅವ್ರು ಏನು ಮಾಡ್ತಾರೆ, ಏನೋ ಒಂದು ಡಾಕ್ಯುಮೆಂಟ್ಸಲ್ಲಿ ಇಶ್ಯೂ ಬಂತು, ಇಲ್ಲ ಗಾಡಿಯಲ್ಲಿ ಏನಾದರೂ ಇಶ್ಯೂ ಬಂತು ಅಂದರೆ ಕಸ್ಟಮರ್ ಎಲ್ಲಿ ಹುಡ್ಕೊಂಡು ಹೋಗ್ತಾರೆ, ಎಲ್ಲೂ ಏನು ಮಾಡೋಕ್ಕಾಗಲ್ಲ. ಪಾಪ ಅವರು ಅಷ್ಟು ಇನ್ವೆಸ್ಟ್ ಮಾಡಿಬಿಟ್ಟು ಅವರು ಕಷ್ಟದಲ್ಲಿ ಇದ್ಬಿಡ್ತಾರೆ. ನಮ್ಮ ಹತ್ರ ಹೆಂಗೆ ಅಂದರೆ ಡೈರೆಕ್ಟ್ ಅವರ ಗಾಡಿ ಬಗ್ಗೆ ಎಲ್ಲ ಡೀಟೇಲ್ಸ್ ನಮ್ಮ ಹತ್ರ ಇರುತ್ತೆ. ಕಸ್ಟಮರ್ ಏನು ಮಾಡ್ತಾ ಇದ್ದಾರೆ, ಇಲ್ಲ ಲೋನ್ ಇದೆಯಾ, ಇಲ್ಲ ನಮ್ಮ ಹತ್ರ ಮೋಸ್ಟ್ಲಿ ವೆಹಿಕಲ್ಸ್ ಹೆಂಗಿರುತ್ತೆ ಅಂದರೆ ಇಂಜಿನ್, ಸಸ್ಪೆನ್ಷನ್, ಕ್ಲಚ್, ಗೇರ್ ಬಾಕ್ಸ್ ನಾವು ಚೆಕ್ ಮಾಡ್ತೀವಿ ಫಸ್ಟು. ಸೆಕೆಂಡ್ ಪಾಯಿಂಟ್ ಬಂದು ನಿಮಗೆ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅದು ಚೆಕ್ ಮಾಡ್ತೀವಿ. ಥರ್ಡ್ ಪಾಯಿಂಟ್ ಬಂದು ನಿಮಗೆ ಆಕ್ಸಿಡೆಂಟ್ ಫ್ರೀ ಅದು ನಾವು ಚೆಕ್ ಮಾಡ್ತೀವಿ. ಆಕ್ಸಿಡೆಂಟ್ ಫ್ರೀ ಎಲ್ಲ ಚೆಕ್ ಮಾಡಿಬಿಟ್ಟು ನಮಗೆ ಓಕೆ ಆಯಿತು ಅಂದರೆ ನಾವು ಸರ್ಟಿಫೈಡ್ ಮಾಡಿಬಿಟ್ಟು ವೆಹಿಕಲ್ಸ್ ನಿಲ್ಸೋದು, ಇಲ್ಲೇ ಪಾರ್ಕ್ ಮಾಡೋದು. ಆ್ಯಂಡ್ ನೀವು ಸ್ವಲ್ಪ ವಾರಂಟಿ ಕೂಡ ಕೊಡ್ತೀರಾ ಅಂತ ಕೇಳ್ಪಟ್ಟೆ. ಸರ್ ವಾರಂಟಿ ಕೊಡ್ತೀವಿ, ಬಟ್ ಅದಕ್ಕೆ ಪ್ಯಾಕೇಜ್ ಇರುತ್ತೆ. ಇವಾಗ ನೋಡಿ ಸೆಡಾನ್ ವೆಹಿಕಲ್ಸ್ಗೆ ನಿಮಗೆ 15,000 ರೂಪೀಸ್ ಪ್ಯಾಕೇಜ್ ಇರುತ್ತೆ. ಆಮೇಲೆ ಹ್ಯಾಚ್ ಬ್ಯಾಕ್ ವೆಹಿಕಲ್ಸ್ಗೆ 12,500 ಪ್ಯಾಕೇಜ್ ಪ್ರೈಸ್ ಇರುತ್ತೆ. ಅದರಲ್ಲಿ ಏನಂದರೆ ಬರೀ ನಿಮಗೆ ವಾರಂಟಿಗೋಸ್ಕರ ನಾವು ದುಡ್ಡು ತೊಗೊಳ್ತಾ ಇಲ್ಲ, ನಿಮಗೆ ಸರ್ವಿಸ್ಗೋಸ್ಕರ ನಾವು ದುಡ್ಡು ತೊಗೊಳ್ತಾ ಇರೋದು. ಇವಾಗ ನೋಡಿ ಯೂಶ್ವಲಿ ಎಲ್ಲ ಗಾಡಿಗಳಿಗೂ ನೀವು ಯಾವುದೇ ನಾರ್ಮಲಿ ಒಂದು ಗಾಡಿ ಬಿಟ್ಟರೆ 10,000 ರೂಪೀಸ್ ಅಂತ ತಗೊಳ್ತಾರೆ. ಇದೇ ಎಕ್ಸಾಂಪಲ್ ಕೊಡೋಣ ಅಂತ. ಇದು ಒಂದು ಸತಿ ನೀವು ಏನಾದರೂ ಸರ್ವಿಸ್ಗೆ ತೊಗೊಂಡ್ರೆ 10,000 ರೂಪೀಸ್ ಚಾರ್ಜ್ ಮಾಡ್ತಾರೆ ಅವರು ಒಂದು ಸರ್ವಿಸ್. ಬಟ್ ನಿಮಗೆ ಏನು ವಾರಂಟಿನೂ ಕೊಡಲ್ಲ, ಗ್ಯಾರಂಟಿನೂ ಕೊಡೋದಿಲ್ಲ. ಅದೇ ನಮ್ಮ ಹತ್ರ 12,500 ರೂಪೀಸ್ ನೀವು ಪೇ ಮಾಡಿಬಿಟ್ರೆ 1 year ಇಂಜಿನ್, ಗೇರ್ ಬಾಕ್ಸ್ದು ವಾರಂಟಿ, ಕಂಪ್ಲೀಟ್ ವಾರಂಟಿ ಇರುತ್ತೆ. ಪ್ಲಸ್ ನಿಮಗೆ ಒಂದು ಜನರಲ್ ಸರ್ವಿಸ್ ಫ್ರೀ ಇರುತ್ತೆ. ಸೊ ಆ ಕಾರಣಕ್ಕೆ ನೀವು ಇದೊಂದು ಆಫರ್ನ ಯೂಸ್ ಮಾಡ್ಕೋಬಹುದು. ಹೌದು. ಪ್ಲಸ್ ನಿಮಗೆ ಇದರಲ್ಲಿ ಇನ್ನೊಂದು ಅಡಿಷನಲ್ ಫೀಚರ್ಸ್ ಏನಿದೆ ಅಂದರೆ, ಇವಾಗ ನೀವು ಸರ್ವಿಸ್ ಮಾಡಿಸಿದ್ದೀರಾ, ಪ್ಯಾಕೇಜ್ ತೊಗೊಂಡಿದ್ದೀರಾ, ಅಡಿಷನಲ್ ಫೀಚರ್ ಏನಂದರೆ, ಇವಾಗ ಪರ್ಚೇಸ್ ಡೇಟ್ ಇವತ್ತು ನೀವು ಪರ್ಚೇಸ್ ಮಾಡಿದ್ದೀರಾ, ಆಫ್ಟರ್ 6 months ಇಲ್ಲ 8 months ಎಲ್ಲಾದರೂ ಹೋಗಬೇಕು, ನಿಮಗೆ ಒಂದು ಹೆಲ್ತ್ ಚೆಕಪ್ ಫ್ರೀ ಇರುತ್ತೆ. ಲೈಕ್ ಕೂಲೆಂಟು, ಆಯಿಲ್ ಎಲ್ಲ ನಿಮಗೆ ಕಮ್ಮಿ ಇರುತ್ತೆ. ಆಬ್ವಿಯಸ್ಲಿ ಸರ್ವಿಸ್ ಮಾಡಿದ್ಬಿಟ್ಟು ಒಂದು 6 ತಿಂಗಳು 8 ತಿಂಗಳಾದ್ಮೇಲೆ ನಿಮಗೆ ಸರ್ವಿಸ್ ಇದು ಆಯಿಲ್ ಎಲ್ಲ ಕಮ್ಮಿ ಇರುತ್ತೆ. ಇದು ನಿಮಗೆ ಫ್ರೀ ಸರ್ವಿಸ್ ಸಿಗುತ್ತೆ. ಹೌದು. ಆದರೆ ನಾವೇ ಮಾಡ್ಕೋಬೇಕಂತ ಹೇಳಿದ್ರೆ ನೀವು ತುಂಬ ವೇಸ್ಟ್ ಮಾಡಬೇಕಾಗುತ್ತೆ ಅಮೌಂಟ್ನ. ಹೌದು. ಸೊ ನಿಮ್ಗೆ ಈ ಥರ ಒಂದು ಫ್ರೀ ಸರ್ವಿಸ್ ಸಿಗೋದ್ರೆ ಲಾಂಗ್ ಡ್ರೈವ್ ಹೋಗೋಕ್ಕಿಂತ ಮುಂಚೆ ಒಂದ್ಸಲಿ ಬಂದು ಗಾಡಿ ಸರ್ವಿಸ್ ಮಾಡಿಸ್ಕೊಬಿಡಿ. ಹೌದು. ನಾನು ಸರ್ವಿಸ್ ಮಾಡಿಸ್ಕೊಳ್ಳೋದಲ್ಲ, ಇಲ್ಲಿ ಬರೋ ಅವಶ್ಯಕತೆನೂ ಇಲ್ಲ. ಬರೀ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿಬಿಟ್ರೆ ಇದೆಲ್ಲ ನಿಮಗೆ ಸರ್ವಿಸ್ ಡೋರ್ ಸ್ಟೆಪ್ ಬರುತ್ತೆ. ಹೌದು. ಮನೆ ಹತ್ರ ಬರುತ್ತೆ. ಬೆಳಿಗ್ಗೆ ಹತ್ಕೊಂಡು ಗಾಡಿ ತಗೊಂಡು ನಡೀರಿ, ಇಲ್ಲ ನೈಟ್ ಹೊರಡ್ಬಿಡಿ. ಹೌದು. ಸೊ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್? ಸರ್ ನಮ್ಮ ಹತ್ರ ಬಂದು 1,55,000 ಸ್ಟಾರ್ಟ್ ಆಗುತ್ತೆ ಪ್ರೈಸ್. ನಿಮಗೆ 7 lakhs ವರೆಗೂ ಇದೆ. 7 lakhs ವರೆಗೂ ಇದೆ. 1,55,000 ಕೂಡ ನೀವು ಹೇಗೆ ಅಂದ್ರೆ ಗಾಡಿಗಳು ಹೆಂಗಿರುತ್ತೆ ಅಂತ? ಎಕ್ಸಲೆಂಟ್ ಕಂಡೀಷನ್. ಅದೇ ನಾನು ಹೇಳ್ತಾ ಇರೋದು, ನಾವು ಗಾಡಿ 1 ಲಕ್ಷ ಇರಲಿ, 50,000 ಗಾಡಿ ಇರಲಿ, ಇಲ್ಲ 5 ಲಕ್ಷ ಗಾಡಿ ಇರಲಿ, ಮೊದಲು ನೋಡೋದ ನಾವು ಇಂಜಿನ್
ಇಂಜಿನ್, ಸಸ್ಪೆನ್ಷನ್, ಕ್ಲಚ್, ಗೇರ್ ಬಾಕ್ಸು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಬಂದು ನಿಮಗೆ ಆಕ್ಸಿಡೆಂಟ್ ಫ್ರೀ ಇರಬೇಕು. ಥರ್ಡ್ ಪಾಯಿಂಟ್ ಡಾಕ್ಯುಮೆಂಟ್ಸಲ್ಲಿ ಏನು ಪ್ರಾಬ್ಲಮ್ ಇರಬಾರ್ದು. ಲೈಕ್ ಅದು 5ನೇ ಓನರ್ ಇರಲಿ 10ನೇ ಓನರ್ ಇರಲಿ ಅದು ನಮಗೆ ಪ್ರಶ್ನೆ ಇಲ್ಲ. ಗಾಡಿ ಚೆನ್ನಾಗಿರ್ಬೇಕು, ಗಾಡಿ ಚೆನ್ನಾಗಿರ್ಬೇಕು. ಆರಾಮಾಗಿ ಕಸ್ಟಮರ್ ತೊಗೊಂಡೋದ್ರೆ ಒಂದು 3 years 4 years ಏನು ಮಾತಾಡಂಗಿರಲ್ಲ, ಆರಾಮಾಗಿ ಯೂಸ್ ಮಾಡ್ತಾ ಇದ್ದಾರೆ. ಈಗ ಕೆಲವರು ಅಂತಾರೆ ಸರ್, ಡೀಸೆಲ್ ಗಾಡಿ ತಗೊಂಡ್ಬಿಟ್ರೆ 1 ಲಕ್ಷ ಕಿಲೋಮೀಟರ್ ಓಡಿರುತ್ತೆ, ಗಾಡಿ ಹೋಗ್ಬಿಡುತ್ತೆ, ಗಾಡಿ ಇಂಜಿನ್ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆಲ್ಲ ನಾವು ವಾರಂಟಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಡೀಸೆಲ್ ಗಾಡಿ 1 ಲಕ್ಷ ಕಿಲೋಮೀಟರ್ ಓಡಿದ್ರೆ ನನಗೆ ಗೊತ್ತಿರೋ ಪ್ರಕಾರ ಏನು ಪ್ರಾಬ್ಲಮ್ ಬರಲ್ಲ, ಜೀರೋ ತರಾನೇ ಅದು. ಹೌದು, ಅಂದ್ರೆ ಇಂಜಿನ್ ಅಷ್ಟು ಬೇಗ ಪ್ರಾಬ್ಲಮ್ ಬರಲ್ಲ ಅಂತ. ಸರ್ ಮಿನಿಮಮ್ ಯಾವುದೇ ಗಾಡಿ ನೀವು ಡೀಸೆಲ್ ವೆಹಿಕಲ್ ತಗೊಳ್ಳಿ 3 lakh ಕಿಲೋಮೀಟರ್ ಅಂತೂ 100% ಓಡುತ್ತೆ. 100%. ಹೌದು, ಏನು ಓಡಿರುತ್ತೆ ಇವಾಗ ಪ್ರೆಸೆಂಟ್ ಒಂದು 80,000-90,000 ಓಡಿರೋ ಗಾಡಿಗಳನ್ನ ನಾವು ತಗೊಳ್ಳೋದು. ಇವಾಗ ನೋಡಿ ನನ್ನ ಹತ್ರ ಡೀಸೆಲ್ ಗಾಡಿನೂ ಇದೆ, 1,24,000 ಓಡಿದೆ, ಅದು ಬೇಕಾದ್ರೆ ತೋರಿಸಿ. ಬಟ್ ಇಂಜಿನ್ಸ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಹೌದು, ನಂದೇನಂದ್ರೆ ಕಸ್ಟಮರ್ ತಗೊಂತಾರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಷ್ಟು ವರ್ಷ ಯೂಸ್ ಮಾಡ್ತಾರೆ? 3 years ಯೂಸ್ ಮಾಡ್ತಾರೆ. 3 years ವರ್ಷಕ್ಕೆ ಎಷ್ಟು ಓಡಿಸ್ತಾರೆ? 10,000 ಕಿಲೋಮೀಟರ್. ಅದಕ್ಕೆ ಪೆಟ್ರೋಲ್ ಡೀಸೆಲ್ ಹಾಕಕ್ಕೆ ನಮ್ಗೆ ಆಗಲ್ಲ. 10,000 ಕಿಲೋಮೀಟರ್ಸ್ ಅಂದ್ರೆ ಒಂದು 3 yearsಗೆ 30,000 ಕಿಲೋಮೀಟರ್. 30,000 ಕಿಲೋಮೀಟರ್ಸ್ಗೆ ಏನ್ ಇಂಜಿನ್ ಬರುತ್ತೆ? ಏನು ಬರೋದಿಲ್ಲ. ಆರಾಮಾಗಿ ಓಡಿಸಬಹುದು. ಯಾರು ಕೂಡ ಲಾಂಗ್ ಟರ್ಮ್ ತನಕ ಯಾರು ಇರೋದಿಲ್ಲ, ಗಾಡಿಗೆ ಸಿಕ್ಕಾನ. ಫ್ಯೂಚರ್ ಏನಂದ್ರೆ ಇವಾಗ ಗಾಡಿ ತಗೊಂಡ್ಬಿಟ್ಟಿದ್ದಾರೆ, 1 ವರ್ಷ 1.5 ವರ್ಷ ಯೂಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನಾದ್ರು ಅಪ್ಗ್ರೇಡ್ ಮಾಡಬೇಕು, ಬೈಬ್ಯಾಕ್ ಆಪ್ಷನ್ ನಮ್ಮ ಹತ್ರ ಇದೆ. ಹೌದು, 1.5 ಲಕ್ಷಕ್ಕೆ ಗಾಡಿ ತಗೊಂಡಿರ್ತಾರೆ ಬೈ. ಇವಾಗ ನೀವು ರಿಟರ್ನ್ ಕೊಡ್ಬೇಕಾದಾಗ ಒಂದು 10,000 20,000 ಇಲ್ಲ 30,000 1,20,000 ಅಂತೂ ಬಂದೇ ಬರುತ್ತೆ. 1,20,000 ಬರುತ್ತೆ. ಸೊ 30,000 ಅಷ್ಟೇ ನಿಮ್ಗೆ ಡಿಫ್ರೆನ್ಸ್ ಸಿಗುತ್ತೆ ಬೈಬ್ಯಾಕ್ ಆಪ್ಷನ್ ಇರೋದ್ರಿಂದ. ಸೊ ಬೈಬ್ಯಾಕ್ ಏನು ಶ್ಯೂರಿಟಿ ಇರುತ್ತೆ ಸರ್? ಗಾಡಿ ಕಂಡೀಷನ್ ಯಾವ ತರ ಕೊಟ್ಟಿರಿ ಅದೇ ತರ ಇರಬೇಕು. ಹೌದು, ಗ್ಯಾರಂಟಿ. ನಮ್ಮ ಕಸ್ಟಮರ್ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಮೊದಲಿಗೆ ಝೆನ್ ಎಸ್ಟಿಲೋ ಸರ್ ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದು ನಿಮಗೆ 2011 ಮಾಡಲ್, ಸೆಕೆಂಡ್ ಓನರ್, LXi. ಇದರಲ್ಲಿ ಫೀಚರ್ಸ್ ಅಂದ್ರೆ ನಿಮಗೆ AC ಪವರ್ ಶೇರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ. ಓಕೆ, ಸೆಂಟ್ರಲ್ ಲಾಕಿಂಗ್ ಇದೆ, ಲೆದರ್ ಅಪಲ್ಸರ್ ಇದೆ, ಕಂಪನಿ ಮ್ಯೂಸಿಕ್ ಟಚ್ ಸಿಸ್ಟಮ್ ಇರೋದು. ಗಾಡಿ ಕಂಡೀಷನ್ ನೋಡ್ಬೋದು, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. LXi ಇದರದ್ದು ಮೈಲೇಜು ನಿಮಗೆ 15ವರೆಗೂ ಬರುತ್ತೆ ಸಿಟಿಯಲ್ಲಿ, ಹೈವೇಲಿ ನಿಮಗೆ 17-18ವರೆಗೂ ಬರುತ್ತೆ. ಓಕೆ, ನಿಮಗೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಸಿಗ್ತಿರುವಂಥದ್ದು ಝೆನ್ ಎಸ್ಟಿಲೋ. ಎಷ್ಟನೇ ಮಾಡಲ್ ಸರ್ ಇದು? 2011 ಮಾಡಲ್, ಸೆಕೆಂಡ್ ಓನರ್, LXi ಪೆಟ್ರೋಲ್ ವಿತ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಸೆಕೆಂಡ್ ಓನರ್. ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಇದ್ರದ್ದು ಬಂದು ನಿಮಗೆ 2,60,000 ಕೊಟ್ಟು ಮಾಡ್ತಾ ಇದೀವಿ. ಫೈನಲ್ ಅಂದ್ರೆ ಒಂದು 240ಗೆ ಮಾಡ್ಕೊಡ್ತೀನಿ ಸರ್. ಗಾಡಿ ನೋಡೋದಕ್ಕೆ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ. ಆವಾಗಲೇ ನಾವು ಮಾತಾಡಿದ್ದೀವಿ, ಎಂಜಿನ್ ಏನೋ ಪ್ರಾಬ್ಲಮ್ ಇರೋದಿಲ್ಲ. ನಮ್ಮ ಕಡೆಯಿಂದ ಅಂದರೆ ಶೋರೂಮ್ ಕಡೆಯಿಂದ ಅಶ್ಯೂರಿಟಿ ಕೊಡ್ತಾರೆ. ಹಾಗೆ ನೀವು ಯಾರನ್ನಾದ್ರೂ ಕರ್ಕೊಂಡ್ಬಂದು ಚೆಕ್ ಮಾಡಿಸಿದ್ರೆ ಅದು ಆಪ್ಷನ್ ಇದೆ, ಏನು ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಸರ್ ಷೆವರ್ಲೆ ಆವಿಯೋ ಇದೆ, 2010 ಮಾಡಲು. ಇದೇನು LT, ಇದು ಟಾಪ್ ಎಂಡ್, 4th ಓನರ್ ಆಗಿದೆ. ಬಟ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು. ಟಾಪ್ ಎಂಡ್ ವೇರಿಯಂಟ್ LT. ಇದು ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ಇಂಟೀರಿಯರ್ ತಾವು ನೋಡ್ಬೋದು. ಇದ್ರದ್ದು ಫೀಚರ್ಸ್ ನಾನು ತೋರಿಸ್ತೀನಿ. ಇದರಲ್ಲಿ ನಿಮಗೆ AC ಪವರ್ ಶೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಟಚ್ ಸಿಸ್ಟಮ್ ಇದೆ, ಒಳ್ಳೆ ಲೆದರ್ ಅಪಲ್ಸರ್ ಇದೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಸರ್ ತುಂಬ ಲಕ್ಸುರಿ ಫೀಲ್ ಕೊಡ್ತಾ ಇದೆ. ಹೌದು ಸರ್, ಲಕ್ಸುರಿ ಫೀಲ್ ಇದು. ಒಳ್ಳೆ ಪ್ರೈಸ್ಗೆ ಮಾಡ್ಕೊಡ್ತೀನಿ. ಸ್ಪಾಯ್ಲರ್ ಇದೆ, ಡಿಫಾಗರ್ ಬರುತ್ತೆ, ವುಡನ್ ಫಿನಿಶ್ ಎಲ್ಲ ಕೊಟ್ಟಿರೋದು. ಇದೆಲ್ಲ ಸಾಕಷ್ಟು ಲಕ್ಸುರಿ ಗಾಡಿಯಲ್ಲೇ ಬರುವಂಥದ್ದು. ಇವಾಗ ಇದು ಸ್ಟಾಪ್ ಆಗಿದೆ ಅಲ್ವಾ ಸರ್ ಈ ಮಾಡೆಲ್ಗಳ? ಸ್ಟಾಪ್ ಆಗಿದೆ, ಬಟ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗಿದೆ. ಯಾವಾಗಲೂ ನಿಮಗೆ ಸರ್ವಿಸ್ ಸ್ಟಾಪ್ ಆಗೋದಿಲ್ಲ. ಆಮೇಲೆ ಇದ್ರದ್ದು ಸ್ಪೇರ್ಸ್ ನಿಮಗೆ ಯಾವಾಗಲೂ ಸ್ಟಾಪ್ ಆಗೋದಿಲ್ಲ. ತಾವು ಷೆವರ್ಲೆ ಕಂಪನಿದು ಸರ್ವಿಸ್ ಸೆಂಟ್ರ್ ನಿಮ್ಮ ಮೊಬೈಲಲ್ಲಿ ನೋಡ್ಕೊಳ್ಬೋದು. ನಿಯರ್ ಬೈ ಸರ್ವಿಸ್ ಸೆಂಟರ್, ಷೆವರ್ಲೆ ಸರ್ವಿಸ್ ಸೆಂಟರ್ ಅಂದರೆ ನಿಮಗೆ ನಿಯರ್ ಬೈ ಅದರಲ್ಲೇ ತೋರಿಸ್ಬಿಡುತ್ತೆ. ಸೈ ಮೋಟರ್ಸ್ ಅಂತ ಇದೆ, ಸುಮಾರು ಷೆವರ್ಲೆ ಸರ್ವಿಸ್ ಸೆಂಟರ್ಗಳೇ ಇದೆ. ಇಲ್ಲೇ ಬ್ಯಾಂಗ್ಳೂರ್ ಬನ್ನರ್ಘಟ್ಟ ರೋಡಲ್ಲಿ ಇದೆ, ಆಮೇಲೆ ನಿಮಗೆ ಹೊಸೂರು ರೋಡಲ್ಲಿ ಇದೆ. ಸರ್ವಿಸ್ ಎಲ್ಲ ಅವೈಲೇಬಲ್ ಇದೆ. 2010 ಮಾಡಲು. ಇದ್ರದ್ದು ಪ್ರೈಸ್ ಬಂದು 2,15,000 ಕೊಟ್ಟು ಮಾಡ್ತಾ ಇದೀವಿ. ಫೈನಲ್ ಅಂದ್ರೆ ಒಂದು 2 ಲಕ್ಷಗೆ ಮಾಡ್ಕೊಡ್ತೀನಿ. ಲಕ್ಸುರಿ ಗಾಡಿ, 2 ಲಕ್ಷಕ್ಕೆ. ಎಷ್ಟು ಮೈಲೇಜ್ ಕೊಡುತ್ತೆ ಸರ್? ಮೈಲೇಜ್ ಬಂದು ಒಂದು 12 ಬರುತ್ತೆ ಸರ್ ಸಿಟಿಯಲ್ಲಿ, ಹೈವೇಲಿ ಅರೌಂಡ್ 14ವರೆಗೂ ಬರುತ್ತೆ. ಓಕೆ, 4th ಓನರ್ ಆಗಿದೆ. ಎಷ್ಟು ಕಿಲೋಮೀಟರ್ ಓಡಿದೆ ಸರ್ ಇದು? ಸರ್ 80,000 ಏನು ಓಡಿದೆ. 80,000 ಓಡಿದೆ. ಆ್ಯಂಡ್ ನಿಮ್ಗೆ ರೆಕಾರ್ಡ್ ಎಲ್ಲ ಸಿಗುತ್ತಾ? ಹಿಸ್ಟ್ರಿ ರೆಕಾರ್ಡ್ಸ್ ಮೋಸ್ಟ್ಲಿ ನಿಮಗೆ ಇದು ಸರ್ವಿಸ್ ಸೆಂಟ್ರಲ್ಲೇ ಸಿಗುತ್ತೆ ಸರ್. ಸರ್ವಿಸ್ ಸೆಂಟ್ರಲ್ಲಿ ಸಿಗುತ್ತೆ. ಸೊ ಅದನ್ನು ನೀವು ತಗೋಬೇಕಾಗುತ್ತೆ. 80,000 ಓಡಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್, ಎಕ್ಸ್ಟ್ರಾ ಕ್ಲಾಸ್ ಇದೆ. ಆ್ಯಂಡ್ 2 lakh ರೂಪಾಯಿಗೆ ನಿಮಗೆ ಲಕ್ಸುರಿ ಗಾಡಿ. ಹೌದು, ಟಾಪ್ ಎಂಡ್ ಏರ್ ಬ್ಯಾಗ್ ಗಾಡಿ ಯಾರು ಕೊಡೋದಿಲ್ಲ. 2 lakhs ಬನ್ನಿ ಮಾಡಿಕೊಡ್ತೀನಿ. ನೆಕ್ಸ್ಟ್ ಒಂದು ವರ್ಣ ಇದೆ ಸರ್, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದು ನಿಮಗೆ 2009 ಮಾಡಲು, VGT ಇದು ಡೀಸೆಲ್ ವೇರಿಯಂಟು, CRDI ವಿತ್ ABS ಬರುತ್ತೆ.
ವಿತ್ ABS ಬರುತ್ತೆ ಈ ಗಾಡಿ. ಹೌದು. ಹಾಂ, ಮ್ಯಾಗ್ವಿಲ್ ಕೂಡ ಬರುತ್ತೆ. ನಿಮಗೆ ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಇಂಟೀರಿಯರ್ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಹಾಂ ಹಾಂ, ಕಂಪನಿಯಿಂದ ಸೀಟ್ಸ್ ಕವರ್ಸ್ ಯಾವ್ದು ಬಂದಿದೆ ಅದೇ ಇರೋದು. ನಿಮಗೆ ಸ್ವಲ್ಪ ಟೋನ್ ಇಲ್ಲ, ಏನಿಲ್ಲ. ಹಾಂ ಹಾಂ. ಸೊ ಡ್ಯಾಶ್ ಬೋರ್ಡ್ ನೋಡ್ತಾ ಇರುವಂಥದ್ದು ಎಲ್ಲಿ ಕೂಡ ಸ್ಕ್ರ್ಯಾಚಸ್ ಕೂಡ ಇಲ್ಲ, ಕಾಣ್ತಾ ಇಲ್ಲ. ಸೊ ಇದಕ್ಕೆ ಏರ್ ಬ್ಯಾಗ್ಸ್ ಬರಲ್ಲ, ವಿತ್ ABS ಮಾತ್ರ ಇದು. ವಿತ್ ABS ಮಾತ್ರ. ನಿಮಗೆ ಡಿಫಾಗರ್ ಬರುತ್ತೆ, ವೈಪರ್ ಬರೋದಿಲ್ಲ. ಸೊ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್ ಇದ್ರದ್ದು ಪ್ರೈಸ್ ಬಂದು 2,95,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ ಒಂದು 280ಗೆ ಮಾಡ್ಕೊಡ್ತೀನಿ. ಬಟ್ ಹೊಂಡೈ ವರ್ನ ಒಳ್ಳೆ ಮೈಲೇಜ್ಗೋಸ್ಕರ ಯಾರು ಬೇಕಾದರೂ ಚೂಸ್ ಮಾಡ್ಬೋದು. ಡೀಸೆಲ್ ವೇರಿಯಂಟ್ ಅಲ್ಲ? ಹೌದು, ಡೀಸೆಲ್ ವೇರಿಯಂಟು ನಿಮಗೆ 17 ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ನಿಮಗೆ ಅರೌಂಡ್ 20ವರೆಗೂ ಬರುತ್ತೆ. 20ವರೆಗೂ ಬರುತ್ತೆ. ಅದು ವರ್ಣ ಮಾಡಲು ಆ ಟೈಮಲ್ಲಿ ಇದು ಟಾಪ್ ಆ್ಯಂಡ್ ವೆಹಿಕಲ್. ಹೌದು. ಸೊ ತುಂಬ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ವರ್ಣ ಹುಡುಕ್ತಾ ಇರೋರು ಬಂದು ಒಂದ್ಸರಿ ನೋಡ್ಬೋದು. ಆ್ಯಕ್ಚುಲಿ ಅದಕ್ಕೆ ನಿಮಗೆ ಅಲಾಯ್ ವೀಲ್ ಎಲ್ಲ ಬರುವಂಥದ್ದು ನೋಡ್ತಾ ಇರುವಂಥದ್ದು. ಸೊ ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ, ಸಾಕಷ್ಟು ಜನ ಹುಡುಕ್ತಾನೆ ಇರ್ತಾರೆ ಸರ್. ಸ್ವಿಫ್ಟ್ಗೆ ಫ್ಯಾನ್ಸ್ ಇದ್ದಾರೆ. ಸೊ ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2010 ಮಾಡಲು VXI ಸಿಂಗಲ್ ಓನರ್, 92,000 ಹೊಡಿದೆ, ರೆಕಾರ್ಡೆಡ್ ಪೆಟ್ರೋಲ್ ವೇರಿಯಂಟು. ಪೆಟ್ರೋಲ್ ವೇರಿಯಂಟ್. ಹೌದು. ಗಾಡಿ ಕಂಡೀಷನ್ ನೋಡ್ಬೋದು, ತುಂಬ ಅಂದರೆ ತುಂಬ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು. ಬಾಡಿಲಿ ಎಲ್ಲಿ ಸ್ಕ್ರಾಚಸ್ ಕೂಡ ಕಾಣಿಸ್ತಾ ಇಲ್ಲ, ನನಗಂತೂ ಕಾಣಿಸ್ತಾ ಇಲ್ಲ. ನಿಮ್ಗೆ ಯಾರಾದರೂ ಬಂದರೆ ಹುಡುಕಿ. ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್? ಸರ್ ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್, ಪೈನಿಯರ್ ಸಿಸ್ಟಮ್ ಇದೆ, ಒರಿಜಿನಲ್ ಸೀಟ್ ಕವರ್ಸ್ ಇರೋದು, ಕಂಪನಿಯಿಂದ ಯಾವುದು ಬರುತ್ತೆ ಅದು. 92,000 ಓಡಿದೆ, ರೆಕಾರ್ಡೆಡ್ ಇರೋದು. ತಾವು ಬೇಕಾದ್ರೆ ಗಾಡಿ ತಗೊಂಡೋಗ್ಬಿಟ್ಟು ಕಂಪನಿಲಿ ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಫೈನಲೈಸ್ ಮಾಡ್ಬೋದು. 92,000 ಅಷ್ಟೇ ಓಡಿರುವಂಥದ್ದು. ಸೆಕೆಂಡ್ ಓನರ್ ಆಗಿದೆ ಸರ್ ಇದು? ಹೌದು ಸರ್, ಸಿಂಗಲ್ ಓನರ್ ಇದು. ಸಿಂಗಲ್ ಓನರ್ ವೆಹಿಕಲ್, ಎಕ್ಸಲೆಂಟ್ ಕಂಡೀಷನ್, HR ರಿಜಿಸ್ಟ್ರೇಷನ್ ಇದೆ. ನಿಮಗೆ ಕರ್ನಾಟಕ ಟ್ಯಾಕ್ಸ್ ಪೇಡ್ ಇದೆ. ನಿಮಗೆ ವಿತ್ ನಂಬರ್ ಕೊಡ್ತೀನಿ, ಕರ್ನಾಟಕ ನಂಬರ್ ಕೊಡ್ತೀನಿ. 2,85,000 ಕೋಟಿಂಗ್ ಇದರದ್ದು ಪ್ರೈಸ್ ಬಂದು ನಿಮಗೆ ಫೈನಲ್ ಅಂದರೆ ಒಂದು 2,70,000ಗೆ ಮಾಡ್ಕೊಡ್ತೀನಿ. 2,70,000ಗೆ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿ ನಿಮಗೆ ಬರುತ್ತೆ. ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಆ್ಯಂಡ್ ಬಾಡಿ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. VXI ಆಗಿರೋದ್ರಿಂದ ಇದು ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಆ್ಯಂಡ್ ಇದ್ರ ಮೈಲೇಜ್ ಅಷ್ಟೇ ಎಕ್ಸ್ಪೆಕ್ಟ್? ಸರ್ ಮೈಲೇಜ್ ನಿಮಗೆ 13+ ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ಅರೌಂಡ್ 15ವರೆಗೂ ಬರುತ್ತೆ. ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಪೋಲೋ ಸಾಕಷ್ಟು ಜನ ಹುಡುಕ್ತಾ ಇರ್ತೀರಾ. ಪೋಲೋ ಇಲ್ಲ 2012 ಮಾಡಲ್ ಇದೆ. ಹಾಂ, ಗಾಡಿ ಬಂದು 2012 ಮಾಡಲ್, ಸೆಕೆಂಡ್ ಓನರ್ ವಿತ್ ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್, DL ರಿಜಿಸ್ಟ್ರೇಷನ್. ಬಟ್ ನಿಮಗೆ ಕರ್ನಾಟಕ ಟ್ಯಾಕ್ಸ್ ಪೇಡ್ ಇದೆ, KA ನಂಬರ್ ಸಮೇತ ಕೊಡ್ತೀನಿ. ಗಾಡಿ ಕಂಡೀಷನ್ ಸ್ವಲ್ಪ ನಿಮಗೆ ಸಣ್ಣ ಪುಟ್ಟ ಸ್ಕ್ರಾಚಸ್, ಡೆಂಟ್ ಇದೆ. ರೀಫರ್ಬಿಂಗ್ ಸಮೇತ ನಿಮಗೆ ಬ್ರ್ಯಾಂಡ್ ನ್ಯೂ ಗಾಡಿ ತರ ಕೊಡ್ತೀನಿ. ಕಂಫರ್ಟ್ ಲೈನ್ ಇದು. ಹೌದು, ಕಂಫರ್ಟ್ ಲೈನು. ನಿಮಗೆ ಹೊಸ ಇದು ಲೆದರ್ ಅಪಲ್ಸರಿ ಹಾಕ್ಸ್ಬಿಟ್ಟು ಎಲ್ಲ ತೆಗೆದುಬಿಟ್ಟಿದ್ದಾರೆ ಸರ್. ಅದು ಹಾಕ್ತಾರಾ ಹೆಂಗೆ? ಅದೆಲ್ಲ ಹಾಕ್ಸ್ತೀನಿ ಸರ್. ಹಾಕ್ಸ್ತೀರಾ? ಆರ್ಡರ್ ಕೊಟ್ಟಿದ್ದೀವಿ. ಮೋಸ್ಟ್ಲಿ ನಿಮಗೆ ರೀಫರ್ಬಿಂಗ್ ಸಮೇತ 3,85,000 ಕೊಟ್ಟು ಮಾಡ್ತಾರೆ. ಡೀಸೆಲ್ ವೇರಿಯಂಟು, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಇದು ಜೆನ್ಯೂನ್ ನೋಡಿರೋದು ಸರ್? ಹೌದು ಸರ್, 90,000 ಓಡಿದೆ, ರೆಕಾರ್ಡೆಡ್ ಇರೋದು. ಡೀಸೆಲ್ ವೇರಿಯಂಟು, AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್, ನಿಮಗೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಬ್ಯಾಕ್ ವೈಫರ್, ಸೆಂಟ್ರಲ್ ಲಾಕಿಂಗು. ಆಮೇಲೆ ಟೈರ್ ಕಂಡೀಷನ್ ತುಂಬ ಚೆನ್ನಾಗಿದೆ ಹೇಳ್ಬೋದು. ಟೈರ್ ಕಂಡೀಷನ್ ನೋಡ್ಬೋದು, ನಿಮಗೆ ಮ್ಯಾನೇಜಬಲ್ ಇದೆ. ಸೊ DL ರಿಜಿಸ್ಟ್ರೇಷನ್ ಇರೋದ್ರಿಂದ ನಿಮ್ಮ ಕರ್ನಾಟಕ ಮಾಡಿಕೊಡ್ತೀರಲ್ಲ? ಹೌದು ಸರ್, KA ನಂಬರ್ ಸಮೇತ 3,80,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ ಒಂದು 365ಗೆ ಮಾಡ್ಕೊಡ್ತೀವಿ. 365ಗೆ ನಿಮಗೆ ಇನ್ಕ್ಲೂಡಿಂಗ್ ನಿಮಗೆ ರೀಫರ್ಬಿಂಗ್, ಒಂದು ಸ್ಕ್ರಾಚ್ ಇರಲ್ಲ ಗಾಡಿಲಿ, ಒಂದು ಡೆಂಟ್ ಇರಲ್ಲ, ಆ ಥರ ಕಂಡೀಷನ್ ಕೊಡ್ತೀನಿ. ಫುಲ್ ಹೊಸದು ಮಾಡಿಕೊಡ್ತಾರೆ, ಗಾಡಿ ಥರ ಕೊಡ್ತೀನಿ. ಸೊ ಸೆಕೆಂಡ್ ಓನರ್ ಅಲ್ವಾ? ಹೌದು ಸರ್, ಸೆಕೆಂಡ್ ಓನರ್ ಆಗಿದೆ. ಸೊ ಮೈಲೇಜು ನಿಮಗೆ ಒಂದು 17 ಬರುತ್ತೆ ಸಿಟಿಯಲ್ಲಿ. ಹೈವೇಲಿ 20ವರೆಗೂ ಬರುತ್ತೆ. ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಪೋಲೋ TDI. ನಿಮಗೆ ಮ್ಯಾಗ್ವಿಲ್ ಕೂಡ, ಮ್ಯಾಗ್ವಿಲ್ ಇಲ್ಲ ಅಲ್ವಾ? ಇಲ್ಲ, ಮ್ಯಾಗ್ವಿಲ್ ಇಲ್ಲ. ಮಿಡ್ ವೇರಿಯಂಟ್ ಇದು. ಇದರಲ್ಲಿ ನಿಮಗೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಅಷ್ಟೇ. ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಅವರು 4 ಪವರ್ ವಿಂಡೋಸ್. ಓಕೆ, ಒಂದು ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸರ್ ಇಲ್ಲಿ ಒಂದು ಸ್ಯಾಂಟ್ರೋ ಇದೆ, ಹೇಳಿ ಸರ್ ಇದ್ರ ಬಗ್ಗೆ. ಇದು ಬಂದು ನಿಮಗೆ 2003 ಮಾಡಲ್, 3rd ಓನರು, ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ. ಇನ್ನೊಂದು ಏನಂದ್ರೆ ನಿಮಗೆ FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಗಾಡಿಯಲ್ಲಿ ₹1 ಕೆಲಸ ಇಲ್ಲ. ಎಲ್ಲರಿಗೂ ಮೋಸ್ಟ್ಲಿ ಗೊತ್ತಿರುತ್ತೆ. ಸ್ಯಾಂಟ್ರೋ, ಝೆನ್ ಇದೆಲ್ಲ ನಿಮಗೆ ಒಳ್ಳೆ ಮೈಲೇಜ್ ಗಾಡಿಗಳು, ಮೇಂಟೆನೆನ್ಸ್ ಫ್ರೀ ವೆಹಿಕಲ್ಸ್. ಇದರಲ್ಲಿ ನಿಮಗೆ ಫೀಚರ್ಸ್ ಬಂದು AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋಸ್ ಇದೆ, ಒಳ್ಳೆ ಲೆದರ್ ಅಪಲ್ಸರಿ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಟೈರ್ ಕಂಡೀಷನ್ ನಿಮಗೆ ಅಪ್ ಟು 75% ಇದೆ. ಅಪ್ ಟು 75 ನೋಡ್ತಾ ಇರುವಂಥದ್ದು. ನಿಮಗೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಎಷ್ಟನೇ ಓನರ್ ಅಂತ ಹೇಳಿದ್ರಿ ಸರ್? ಇದು ಬಂದು ನಿಮಗೆ 3rd ಓನರ್ ಆಗಿದೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿಯಲ್ಲಿ ₹1 ಕೆಲಸ ಇಲ್ಲ. ಇಂಜಿನ್ ಆಯಿಲ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ ಬಂದು 1,55,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ 1,40,000ಗೆ ಕೊಡ್ತೀವಿ. 1,40,000 ಫೈನಲ್ 1,40,000ಗೆ ಕೊಡ್ತೀನಿ. ಓಕೆ, ಪ್ಲಸ್ ಆಫೀಸ್ ಕಮಿಷನ್, ಟ್ರಾನ್ಸ್ಫರ್ ಚಾರ್ಜಸ್ ಎಕ್ಸ್ಟ್ರಾ. ಎಲ್ಲ ಎಕ್ಸ್ಟ್ರಾನಾ? ಹೌದು ಸರ್, ಎಕ್ಸ್ಟ್ರಾ ಇರುತ್ತೆ. ಅದು ನಾನು ಸ್ಟಾರ್ಟಿಂಗ್ ಎಲ್ಲ ವಿಡಿಯೋದಲ್ಲೇ ಹೇಳಿದ್ರೆ ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ನಾವು ಹೇಳೋದು. ಫೈನಲ್ ಅಂದರೆ ನಿಮಗೆ ಕಸ್ಟಮರ್ ಏನಿದೆ ಎಕ್ಸ್ಪೆಕ್ಟೇಷನ್ ಅದೇ ನಾವು
ಫೈನಲ್ ಮಾಡೋದು. ಪ್ಲಸ್ ಅದರಲ್ಲಿ ನಮಗೆ 2% ಆಫೀಸ್ ಕಮಿಷನ್ಸ್ ಇರುತ್ತೆ. ಓಕೆ, ಎಷ್ಟು ಓಡಿದೆ ಸರ್ ಇದು? ಇದು 1,09,000 ಓಡಿದೆ ಸರ್. 1,09,000 1,09,000 ಓಡಿದೆ. ನೆಕ್ಸ್ಟು ಇಲ್ಲಿ ಒಂದು ಫಿಯಾಟ್ ಪುಂಟೋ ಅಲ್ಲ ಸರ್ ಇದು? ಫಿಯೇಟ್ ಲೀನಿಯಾ ಸರ್, 2014 ಮಾಡಲ್ ಫಿಯೇಟ್ ಲೀನಿಯಾ, ಡೀಸೆಲ್ ವೇರಿಯಂಟು, ಥರ್ಡ್ ಓನರ್ ಆಗಿದೆ. ಬಟ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು. ಡೈನಾಮಿಕ್ ಟಾಪ್ ಎಂಡು ಅಂದರೆ ನಿಮಗೆ ಇಮೋಷನ್ ಪ್ಯಾಕ್ ಬರುತ್ತೆ. ಇದು ಫುಲ್ಲಿ ಟಾಪ್ ಎಂಡು. ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಸ್ಟೇರಿಂಗಲ್ಲಿ ಮ್ಯೂಸಿಕ್ ಕಂಟ್ರೋಲರ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಲೆದರ್ ಅಪಲ್ಸರಿ ಬರುತ್ತೆ. ಡೀಸೆಲ್ ವೇರಿಯಂಟು 2000 ಏರ್ ಬ್ಯಾಗ್ ಅಲ್ಲ ಸರ್ ಇದರಲ್ಲಿ? ಪ್ಲಸ್ ಏನಂದರೆ ನಿಮಗೆ ಆಲ್ರೆಡಿ ಸರ್ಟಿಫೈಡ್ ಆಗಿದೆ, ತಾವು ಸರ್ಟಿಫೈಡ್ ನೋಡ್ಬೋದು ವೈಸ್ ಡ್ರೈವಿಂದ. ಸರ್ಟಿಫೈಡ್ ಆಗಿರೋದು ಇದು ಯಾವಾಗ ಸರ್ಟಿಫೈ ಮಾಡ್ತಾರೆ ಅಂದರೆ ಗಾಡಿ ಚೆನ್ನಾಗಿದ್ರೆ ಮಾತ್ರ ಸರ್ಟಿಫಿಕೇಶನ್ ಕೊಡೋದು, ಸುಮ್ಮನೆ ಕೊಡೋದು. ಆಲ್ಮೋಸ್ಟ್ ನಿಮಗೆ ಎಲ್ಲ ಗಾಡಿನೂ ಸರ್ಟಿಫೈಡ್ ಇರೋದು. ಹಾಂ, ಸೊ ಇದು ಟಾಪ್ ಎಂಡ್ ವೆಹಿಕಲ್ ಅಲ್ವಾ? ಟಾಪ್ ಎಂಡ್ ವೇರಿಯಂಟು. ನಿಮಗೆ ಮೈಲೇಜು ಅರೌಂಡ್ 17 ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ನಿಮಗೆ ಅರೌಂಡ್ 20-21 ಬರುತ್ತೆ. 20-21 ಬರುತ್ತೆ. ಮೋಸ್ಟ್ಲಿ ನೀವು ಬೇರೆ ಗಾಡಿಗೆ ಮಾಡೆಲ್ ಗಾಡಿ ತೊಗೊಳ್ಬೇಕು 2014 ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು 5.5-6 ಲಕ್ಷ ಆಗುತ್ತೆ. 6 ಲಕ್ಷ. ನಾವು ಇದು ಕೋಟ್ ಮಾಡ್ತಾ ಇರೋದು 3,25,000. 2000 ಬೇರೆ ನೀವು ಇವಾಗ ಹುಂಡೈ ಮಾರುತಿಗೆಲ್ಲ ಹೋಯ್ತು ಅಂದರೆ 5 lakhs ಮಿನಿಮಮ್ ಕೊಡಬೇಕು 2014 ಮಾಡೆಲ್ ಪ್ರಕಾರ. ನಾವು ಇದು ಕೋಟ್ ಮಾಡಿದ್ರೆ 3,20,000 ಫುಲ್ಲಿ ಟಾಪ್ ಎಂಡ್ ಗಾಡಿ. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್, ಟಾಪ್ ಎಂಡ್ ಗಾಡಿ 3,20,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಕಸ್ಟಮರ್ 3 lakhsಗೆ ಫೈನಲ್ ಮಾಡ್ಕೊಡ್ತೀವಿ. ಇದ್ರ ಮೇಂಟೆನೆನ್ಸ್ ಕಾಸ್ಟ್ ಎಲ್ಲ ಎಷ್ಟು ಸರ್? ಮೇಂಟೆನೆನ್ಸ್ ಒಂದು 7,000 ಕೊಡಿ, ನಾವೇ ಸರ್ವಿಸ್ ಮಾಡಿಸ್ಕೊಡ್ತೀವಿ. 7,000 ಕೊಟ್ಟರೆ ನೀವೇ ಮಾಡ್ಕೊಡ್ತೀರಾ? ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರೆ ಆರಾಮಾಗಿ 10,000 ಕಿಲೋಮೀಟರ್ ಅವ್ರು ಡ್ರೈವ್ ಮಾಡ್ಬೋದು, ಏನು ಟೆನ್ಷನ್ ಫ್ರೀ. ಹೌದು. ಓಕೆ, ಎಷ್ಟು ಓಡಿದೆ ಅಂತ ಹೇಳಿದ್ರಿ ಸರ್ ಇದು? ಸರ್ ಇದು ಬಂದು ನಿಮಗೆ 95,000 ಓಡಿದೆ. 95,000. ಹೌದು. ಸೊ ಓಕೆ, ನೆಕ್ಸ್ಟ್ ಸರ್ ಇಲ್ಲೊಂದು ರೆಡ್ ಕಲರ್ ಇನ್ನೊಂದು ಪೋಲೋ ಇದೆ, ಸೊ ನೋಡ್ತಾ ಇರೋಂಥದ್ದು. ಸರ್ ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದು ನಿಮಗೆ 2012 ಮಾಡಲು. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು, ಒಂದು ಡೆಂಟ್ ಇಲ್ಲ, ಒಂದು ಸ್ಕ್ರಾಚ್ ಇಲ್ಲ. ಟ್ರೆಂಡ್ ಲೈನ್ ಇದು. ಟ್ರೆಂಡ್ ಲೈನು? ಹೌದು. ಓಕೆ, ಟ್ರೆಂಡ್ ಲೈನ್ ಅಂದರೆ ಬೇಸ್ ಬರುತ್ತೆ ಸರ್ ಇದು? ಹೌದು ಸರ್. ನಿಮಗೆ AC ಪವರ್ ಸ್ಟೇರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಕಸ್ಟಮರ್ ಬಂದು ಸೀಟ್ ಕವರ್ಸ್ ಕಸ್ಟಮೈಸ್ ಮಾಡಿದ್ದಾರೆ. 40,000 rupees ಬರೀ ಸೀಟ್ ಕವರ್ಸ್ಗೆ ಅವರು ಕೊಟ್ಟಿರೋದು. 40,000 rupees ಸೀಟ್ ಕವರ್ಸ್ ಅಂತೆ ಗುರು. ಇದು ಒಂದು ಗಾಡಿನೇ ಸಿಕ್ಬಿಡುತ್ತೆ. ಬಟ್ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು. 1.2 ಮೈಲೇಜು ನಿಮಗೆ 17 ಎಕ್ಸ್ಪೆಕ್ಟ್ ಮಾಡ್ಬೋದು ಸಿಟಿ ಒಳಗಡೆ. ಹೈವೇಲಿ ನಿಮಗೆ ಅರೌಂಡ್ 20-21 ಬರುತ್ತೆ. 83,000 ಓಡಿದೆ, ರೆಕಾರ್ಡೆಡ್ ಇರೋದು. 83,000 ಓಡಿದೆ. ನೀವು ಸೀಟ್ ಕವರ್ ನೋಡ್ತಾ ಇರೋಂಥದ್ದು. ಫ್ಯಾನ್ ಸಖತ್ತಾಗಿದೆ, ಮಾತ್ರ ಫ್ಯಾನ್ ಆಗೋದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಒರಿಜಿನಲ್ ಅಲ್ವಾ ಸರ್ ಇದು? ಹೌದು, ಪೋಲೋದು. ಓಕೆ, ಕಂಪನಿಯಿಂದನೇ ಅವರು ಹಾಕ್ಸಿರೋದು. ಓಕೆ, ಎಕ್ಸ್ಟ್ರಾ ಇರೋದು. ಇದ್ರದ್ದು ಪ್ರೈಸ್ ಬಂದು ನಿಮಗೆ 3,80,000 ಕೊಟ್ಟು ಮಾಡ್ತಾ ಇದ್ವಿ. ಫೈನಲ್ ಅಂದರೆ ಇದು ಒಂದು 3,60,000ಗೆ ಮಾಡ್ಕೊಡ್ತೀನಿ ಸರ್. 3,60,000ಗೆ ಮಾಡ್ಕೊಡ್ತೀರಾ? ಸಿಂಗಲ್ 12 ಮಾಡಲ್, ಥರ್ಡ್ ಓನರ್ ಗಾಡಿ. ಥರ್ಡ್ ಓನರ್ ಗಾಡಿ 1.2 ಒಳ್ಳೆ ಮೈಲೇಜು, ವೆಲ್ ಮೇಂಟೈನ್ಡ್ ಆಗಿದೆ. ವೆಲ್ ಮೇಂಟೈನ್ಡ್ ನೋಡ್ತಾ ಇರುವಂಥದ್ದು. ಬಾಡಿ ಕೂಡ ತುಂಬ ಚೆನ್ನಾಗಿದೆ, ಎಲ್ಲೂ ಕೂಡ ನಿಮಗೆ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ. ಸೊ ಸರ್ ಬಂಪರ್ ಏನಾದರೂ ಪೇಂಟ್ ಗೀಟ ಆಗಿದೆ? ಹೌದು ಸರ್, ಬಂಪರ್ಸ್ ಮೋಸ್ಟ್ಲಿ ಎಲ್ಲ ಗಾಡಿಗಳದ್ದು ನಿಮಗೆ ಪೇಂಟ್ ಆಗೋದು. ಯಾಕಂದರೆ ಸ್ಕ್ರಾಚಸ್ ಇರುತ್ತೆ, ಕಸ್ಟಮರ್ ಲೈಕ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾವು ಮಾಡಿಸ್ತೀವಿ. ಬಂಪರ್ ಬಂದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಪೇಂಟ್ ಆಗಿದೆ ಇಲ್ವಾ ಅಂತ. ಬಂಪರ್ ಮಾತ್ರ ಆಗಿರುತ್ತೆ, ಯಾಕಂದರೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಆಗಿರುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟು ಇನ್ನೊಂದು ವರ್ಣ ಇದೆ ಸರ್, ಹೇಳಿ ಸರ್ ಇದ್ರ ಬಗ್ಗೆ. ಇದು ಬಂದು ನಿಮಗೆ 2006 ಮಾಡಲು, ಸೆಕೆಂಡ್ ಓನರು, 77,000 ಓಡಿದೆ. VGT CRDI ಡೀಸೆಲ್. ಇದು ಡೀಸೆಲ್ ವೆಹಿಕಲ್ ಇದು? ಹೌದು. ಸೊ ಏನು ಮೈಲೇಜ್ ಕೊಡುತ್ತೆ ಸರ್ ಇದು? ಸರ್ ಮೈಲೇಜ್ ಬಂದು 17+ ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ನಿಮಗೆ ಅರೌಂಡ್ 20 ಬರುತ್ತೆ. ಏನೇನು ಫೀಚರ್ಸ್? ಇದರದ್ದು ಫೀಚರ್ಸ್ ಬಂದು ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ಇದೆ, ಲೆದರ್ ಅಪಲ್ಸರ್ ಇದೆ, ಪಯನಿಯರ್ದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಪಯನಿಯರ್ದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಡ್ರೈವರ್ ಸೈಡು ಸೀಟ್ ಕವರ್ ಸ್ವಲ್ಪ ವೇರಿಯಂಟರ್ ಆಗಿದೆ ಸರ್. ಏನು ಸೀಟ್ ಕವರ್ಸ್ ಏನಾದರೂ ರೀಪ್ಲೇಸ್ ಮಾಡಿಕೊಡ್ತಾರಾ ಸರ್? ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಕಸ್ಟಮರ್ ಬೇಕಾದರೆ ಅದು ನಾವು ಬೇಕಾದರೆ ಮಾಡಿಸ್ಕೊಡೋಣ. ಡ್ಯಾಶ್ ಬೋರ್ಡಲ್ಲಿ ಅದರದ್ದು ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಸೊ ಓವರಾಲ್ ಗಾಡಿ ಲುಕ್ಕು ಮಾತ್ರ ಚೆನ್ನಾಗೇ ಕಾಣ್ತಾ ಇದೆ. ಸೊ ಇಲ್ಲಿ ಚಿಕ್ಕ ಪುಟ್ಟ ಸ್ಕ್ರ್ಯಾಚಸ್ ಇರೋದ್ರಿಂದ ಕಾಣಿಸ್ತಾ ಇದೆ. ಆ್ಯಂಡ್ ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ 17 ಎಕ್ಸ್ಪೆಕ್ಟ್ ಮಾಡೋದು. 17 ಸಿಟಿಯಲ್ಲಿ ಬರುತ್ತೆ, ಹೈವೇಲಿ ಅರೌಂಡ್ 20 ಬರುತ್ತೆ. ಕಂಡೀಷನ್ ವರ್ಣ, 2006 ಮಾಡಲ್, ಸೆಕೆಂಡ್ ಓನರ್, ಫ್ರೆಶ್ FC ಇದೆ, ಇನ್ಸೂರೆನ್ಸ್ 10 ತಿಂಗಳಿದೆ. ಅದರಿಂದ ನಿಮ್ಗೇನು FCದು ತಲೆನೋವು ಇರೋದಿಲ್ಲ, ಟೆನ್ಷನ್ ಇರೋದಿಲ್ಲ. ಆರಾಮಾಗಿ ಗಾಡಿ ತೊಗೊಂಡೋಗ್ಬಿಟ್ಟು ಡೀಸೆಲ್ ಆಗಿಬಿಟ್ಟು ಡ್ರೈವ್ ಮಾಡ್ತಾ ಇರ್ಬೋದು, ಡೈರೆಕ್ಟ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಹೌದು. ಓಕೆ, ಎಷ್ಟು ಹೇಳಿದ್ರಿ ಸರ್ ಇನ್ನೊಂದ್ಸಲ? ಇದ್ರದ್ದು ಪ್ರೈಸ್ ಬಂದು 2,30,000 ಕೊಟ್ಟು ಮಾಡ್ತೇವೆ. ಫೈನಲ್ ಅಂದರೆ ಒಂದು 7,10,000ಗೆ ಕೊಡ್ತೀನಿ. 7,10,000ಕ್ಕೆ ನಿಮಗೆ ಒಂದು ವರ್ಣ ಸಿಗ್ತಾ ಇರೋಂಥದ್ದು. 2006 ಮಾಡಲ್, ಸೆಕೆಂಡ್ ಓನರ್. ಓಕೆ, ಇಲ್ಲಿ ಒಂದು i10 ಇದೆ ಸರ್, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದು ನಿಮಗೆ 2009 ಮಾಡಲ್, ಸಿಂಗಲ್ ಓನರು, 50,000 ಓಡಿದೆ. ಲೇಡೀಸ್ ಯೂಸಲ್ಲಿ, ಇದು ಲೇಡೀಸ್ ಹೆಸರಲ್ಲಿ ಇದೆ. ಲೇಡೀಸ್ ಸಿಂಗಲ್ ಓನರು, ಲೇಡೀಸ್ ಯೂಸ್ ಮಾಡಿರೋದು. 50,000 ಓಡಿದೆ.
ಸೊ ಲೇಡೀಸ್ ಯೂಸ್ ಮಾಡಿರೋದ್ರಿಂದ ಅವರಂತೂ ರ್ಯಾಶ್ ಆಗಂತೂ ಡ್ರೈವ್ ಮಾಡಿರಲ್ಲ. 50,000 ಓಡಿದೆ. 2009 ಮಾಡೆಲ್, ಸಿಂಗಲ್ ಓನರು, ಮ್ಯಾಗ್ನಾ ವೇರಿಯಂಟು, ನಿಮ್ಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ. ಟೈರ್ಸು ನಿಮಗೆ 90% ವರೆಗೂ ಇದೆ. ಇಂಟೀರಿಯರ್ ನೋಡಿ, ನಾವು AC ಪವರ್ ಶೇರಿಂಗ್, 4 ಪವರ್ ವಿಂಡೋಸ್, ಕಂಪನಿದು ಸೀಟ್ ಕವರ್ಸ್ ಇದೆ. ನಿಮಗೆ ಇದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಮೈಲೇಜ್ ನಿಮಗೆ 15 ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿಟಿ ಒಳಗಡೆ ಹೈವೇಲಿ ಅರೌಂಡ್ 18 ವರೆಗೂ ಬರುತ್ತೆ. ಓಕೆ 18 ವರೆಗೂ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್ಲು, ಲೇಡೀಸ್ ಯೂಸ್ ಮಾಡಿರೋದು, 1.2 ಆಗಿರೋದ್ರಿಂದ ನಿಮ್ಗೆ ಒಳ್ಳೆ ಮೈಲೇಜ್ ಅಂತಲೇ ಹೇಳ್ಬೋದು. ಸೊ ವೈಟ್ ಕಲರಲ್ಲಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ. ಆ್ಯಂಡ್ ಆಫ್ಟರ್ ಮಾರ್ಕೆಟ್ ವೀಲ್ ಅಲ್ಲ ಸರ್ ಹಾಕಿರೋ? ಹೌದು ಸರ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ. ಇದ್ರದ್ದು ಪ್ರೈಸ್ ಬಂದು ನಿಮಗೆ 2,70,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ ಒಂದು 7,60,000 ಮಾಡ್ಕೊಡ್ತೀವಿ. 2,60,000ಕ್ಕೆ ನಿಮಗೆ ಸಿಂಗಲ್ ಓನರ್ ವೆಹಿಕಲ್ ಹುಂಡೈ i10 ಸಿಗ್ತಾ ಇರುವಂಥದ್ದು ತುಂಬ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ನಾನು ಕೂಡ ಇದರಲ್ಲಿ ಕೂತಿದ್ದೆ, ತುಂಬ ಒಳ್ಳೆ ಫೀಲ್ ಇದೆ ಒಳಗಡೆ ಕೂತ್ಕೊಂಡು ಸರ್. ಎಕ್ಸಲೆಂಟ್ ಕಂಡೀಷನ್. ಇನ್ನೊಂದು ಏನಂದರೆ ಸಿಟಿ ಒಳಗಡೆ ಚಿಕ್ಕ ಗಾಡಿ ಬೆಸ್ಟ್ ವೆಹಿಕಲ್. ಹೌದೌದು, ಕಾಂಪ್ಯಾಕ್ಟ್ ಆಗಿರಬೇಕು. ಈ ಟ್ರಾಫಿಕಲ್ಲೆಲ್ಲ ನಿಮ್ಗೆ ದೊಡ್ಡ ಗಾಡಿ ನುಗ್ಸಕ್ಕಾಗಲ್ಲ. ಚಿಕ್ಕದಾಗಿ ಆರಾಮಾಗಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಒಳ್ಳೆ ಮೈಲೇಜು, ಕಮ್ಮಿ ಬಜೆಟ್. ಇನ್ನೊಂದು ಏನಂದರೆ ನೀವು ಆರಾಮಾಗಿ ಒಂದು 2 years ಯೂಸ್ ಮಾಡಿಬಿಟ್ಟು ಸೇಲ್ ಮಾಡಿದ್ರೇನು ಯಾರಿದ್ರೂ ಒಂದು 220 ಅಂತೂ ಕೊಟ್ಟೆ ಕೊಡ್ತಾರೆ. ಸೊ ಎಷ್ಟು ಓಡಿದೆ ಸರ್ ಇದು? ಇದು ಬಂದು 50,000 ಓಡಿರೋದು, ರೆಕಾರ್ಡೆಡ್ 50,000. ಓನ್ಲಿ 2,60,000ಗೆ ಫೈನಲ್ ಮಾಡಿಕೊಡ್ತೀನಿ. HR ನಂಬರ್ ವಿತ್ ಕರ್ನಾಟಕ ನಂಬರ್ ಮಾಡಿಸ್ಕೊಡೋದು ಇನ್ಕ್ಲೂಡ್. ಇದು ನಿಮಗೆ ಆಲ್ರೆಡಿ ಕರ್ನಾಟಕ ಟ್ಯಾಕ್ಸ್ ಪೇಡ್ ಆಗಿದೆ. ಬರೀ ನಂಬರ್ ಬರಬೇಕು. ಯಾರು ತೊಗೊಳ್ತಾರೋ ಅವ್ರ ಹೆಸರಿಗೆ ನಂಬರ್ ಮಾಡಿಬಿಟ್ಟು ಹೊಸದು ಮಾಡ್ಕೊಡ್ತೀನಿ. ಹೌದು ಬೈ, ಇಲ್ಲಿ ಒಂದು ಬೀಟ್ ಇದೆ, ಟಾಪ್ ಆ್ಯಂಡ್ ವೆಹಿಕಲ್ ಅಂತಲೇ ಹೇಳ್ಬೋದು ಸರ್. ಹೇಳಿ ಸರ್ ಇದ್ರ ಬಗ್ಗೆ. ಸರ್, ಇದು ಬಂದು ನಿಮಗೆ 2010 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, LT ಟಾಪ್ ಆ್ಯಂಡ್. ಇದು LT ಟಾಪ್ ಆ್ಯಂಡ್ ವೆಹಿಕಲ್. ಹೌದು. ಓಕೆ, ಸಿಂಗಲ್ ಓನರ್ ಸರ್ ಇದು? ಇಲ್ಲ ಸರ್, ಸೆಕೆಂಡ್ ಓನರು. ಗಾಡಿ ಕಂಡೀಷನ್ ನೋಡ್ಬೋದು ತಾವು. ತುಂಬ ಅಂದರೆ ತುಂಬ ಸ್ಮೂತ್ ಇದೆ. ಇಂಜಿನ್ ಎಲ್ಲ, ಇಂಜಿನ್, ಸಸ್ಪೆನ್ಷನ್, ಕ್ಲಚ್, ಗೇರ್ ಬಾಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದರಲ್ಲಿ ಫೀಚರ್ಸ್ ಬಂದು ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಒಳ್ಳೆ ಸ್ಪೋರ್ಟಿ ಲುಕ್ ನಿಮಗೆ ಇಂಟೀರಿಯರ್ ಬರೋದು ಇದರಲ್ಲಿ, ಸ್ಪೋರ್ಟಿ ಲುಕ್ ಅಲ್ಲಿ ಬರುತ್ತೆ. ಆ್ಯಂಡ್ ಕಾಂಪ್ಯಾಕ್ಟ್ ಕಾರು, ತುಂಬ ಚಿಕ್ಕದಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಗ್ರೀನ್ ಕಲರಲ್ಲಿ ಇದೆ. ಎಲ್ಲೂ ಕೂಡ ಸ್ವಲ್ಪ ಬಂಪರ್ಸಲ್ಲಿ ಸ್ವಲ್ಪ ಚಿಕ್ಕಪುಟ್ಟ ಬಂಪರ್ ಬೇಕಾದ್ರೆ ಅದು ರೀಫಾಬಿಂಗ್ ಮಾಡಿಸ್ಕೊಟ್ಬಿಡೋಣ. ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್. ಇನ್ನೊಂದೇನಂದರೆ ನಿಮಗೆ ಒಳ್ಳೆ ಮೈಲೇಜ್ ಬರುತ್ತೆ. ಲೈಕ್ ಒಂದು 13 ವರೆಗೂ ಬರುತ್ತೆ ಸಿಟಿಲಿ. ಹೈವೇಲಿ ನಿಮಗೆ ಅರೌಂಡ್ 15 ವರೆಗೂ ಬರುತ್ತೆ. 15 ವರೆಗೂ ಬರುತ್ತೆ. ಇದು LT ಆಗಿರೋದನ್ನ ಏನು ಡೀಸೆಲ್ ಪೆಟ್ರೋಲ್ ವೇರಿಯಂಟು. LT ಬಂದು ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟ್. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? ಇದ್ರದ್ದು ಪ್ರೈಸ್ ಬಂದು ನಿಮಗೆ 2,20,000 ಕೊಟ್ಟು ಮಾಡ್ತಾ ಇದ್ದೀವಿ. ಫೈನಲ್ ಅಂದರೆ ಒಂದು 2 ಲಕ್ಷಕ್ಕೆ ಬಿಟ್ಕೊಡ್ತೀವಿ. 2 ಲಕ್ಷಕ್ಕೆ ಬಿಟ್ಬಿಡ್ತೀರಾ? 2010 ಮಾಡೆಲ್. ಹೌದು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದಾಗಲೂ ಕೇಳಿದ್ದೆ, 10+ ಇಯರ್ಸ್ ಆದರೆ ವೆಹಿಕಲ್ ತೊಗೋಬೋದಾ ಅಂದರೆ ಡೀಸೆಲು ಪೆಟ್ರೋಲು ಆ ಥರ? ಆರಾಮಾಗಿ ತೊಗೊಳ್ಬೋದು ಸರ್. ಯಾಕಂದರೆ ಗೌರ್ಮೆಂಟ್ ಏನು ಇದು ಮಾಡಿದ್ದಾರೆ ಅಂದರೆ FC ನಿಮಗೆ ಗಾಡಿ ಎದುವರೆಗೂ ಇರುತ್ತೆ, ನಿಮಗೆ ಫಿಟ್ ಇರುತ್ತೆ, ಅದುವರೆಗೂ ನಿಮಗೆ FC ಆಗ್ತಾನೆ ಇರುತ್ತೆ. ಅನ್ಕಂಡೀಷನ್ ಗಾಡಿ ತೊಗೊಂಡೋಗ್ಬಿಟ್ಟು ನೀವು ಟೋ ಮಾಡ್ಕೊಂಡು ತೊಗೊಂಡೋಗ್ಬಿಟ್ಟು FC ಮಾಡಿಸ್ಕೊಡಿ ಅಂದರೆ ಅದಾಗೋದಿಲ್ಲ. ನೀವು ಗಾಡಿ ರನ್ನಿಂಗ್ ತೊಗೊಂಡೋಗಿ 100% ನಿಮಗೆ FC ಆಗುತ್ತೆ. 5 years ಇಲ್ಲ, 10 years ಇಲ್ಲ, 15 years ಬೇಕಾದ್ರೂ ಆಗುತ್ತೆ. ಗಾಡಿ ಎದುವರೆಗೂ ನಿಮಗೆ ಒಳ್ಳೆ ಕಂಡೀಷನಲ್ಲಿ ರನ್ನಿಂಗ್ ಕಂಡೀಷನ್ ಇರುತ್ತೆ, ಅದುವರೆಗೂ ನಿಮಗೆ FC ಆಗ್ತಾನೆ ಇರುತ್ತೆ. ನೀವು FC ನೋಡಿ ಗಾಡಿ ತಗೋಬಹುದು ಅಂತಾನೆ ಹೇಳೋದು. FC ಅಂತ ಹೇಳಿದ್ರೆ ನಿಮ್ಗೆ ಗಾಡಿ ಫಿಟ್ ಆಗಿರ್ಬೇಕು, ನಿಮ್ಗೆ ಯಾವಾಗ ಬೇಕಾದ್ರೂ FC ಮಾಡಿಸ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಎವ್ರಿ 5 years ಒನ್ಸ್ ಆಗುತ್ತಾ ಹೇಗೆ ಸರ್? ಹೌದು, ಎವ್ರಿ 5 years ಮಾಡಿಸ್ಕೊಳ್ಬೋದು. ಇವಾಗ 5 years ಮಾಡಿಸ್ಕೊಂಡಿರ್ತಾರೆ, ಮತ್ತೆ ಇವಾಗ ರಿನ್ಯೂವಲ್ ಟೈಮ್ ಬರುತ್ತೆ, ಮತ್ತೆ 5 years ಎಕ್ಸ್ಟೆಂಡ್ ಆಗುತ್ತೆ. ಇದಕ್ಕೆ ಫ್ರೆಶ್ ಇದೆ ಹೇಗೆ? ಇದು 2010 ಮಾಡೆಲ್ನ ಲ್ಯಾಪ್ಸೇ ಆಗಿಲ್ಲ ಅಲ್ವಾ? ಇಲ್ಲ. ರನ್ನಿಂಗ್ ಇರೋದು ಇದೆಲ್ಲ. ಓಕೆ, ಡನ್. ನೆಕ್ಸ್ಟ್ ಸರ್, ಹೊಂಡೈ ವರ್ನಾ ಫ್ಲೂಡಿಕ್ ಇದೆ. 2011 ಮಾಡೆಲ್, ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟು, SX ಟಾಪ್ ಆ್ಯಂಡ್. ಇದು 1.6 ಟಾಪ್ ಆ್ಯಂಡ್ ವೆಹಿಕಲ್ ಅಂತ ಹೇಳ್ಬೋದು. ಪೆಟ್ರೋಲ್ ವೇರಿಯಂಟ್ ಎಲ್ಲ ಸಿಗುವಂಥದ್ದು. ಸೊ 75,000 ಓಡಿದೆ. ಇದ್ರದ್ದು ಫ್ಯೂಚರ್ಸ್ ಬಂದು ನಿಮಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗು, ABS, ಮ್ಯಾಗ್ವಿಲ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಸ್ಟೇರಿಂಗ್ ಅಲ್ಲಿ ಮ್ಯೂಸಿಕ್ ಕಂಟ್ರೋಲರ್, ಆಟೋಮೆಟಿಕ್ ಮಿರರ್ ಫೋಲ್ಡೇಬಲ್, ಡಿಫಾಗರು ಎಲ್ಲ ಇದೆ. ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಇದು. ಈ ಗಾಡಿ ಬಾಡಿ ಒಂದೇ ಅನ್ಸುತ್ತೆ ಸರ್, ಎಷ್ಟೇ ಹಳೆದಾದ್ರೂ ಹೊಸದಾಗಿ ಕಾಣಿಸುತ್ತೆ. ಹೌದು ಸರ್, ಎಲ್ಲ ಹೊಸ ಗಾಡಿಗಳಿಗೆ ಇದು ಇಂಡಿಯನ್ ಪ್ರೀಮಿಯಂ ವೆಹಿಕಲ್ ಸರ್. ಇದು ಇಂಡಿಯನ್ ಪ್ರೀಮಿಯಂ ವೆಹಿಕಲ್. ಹೌದು, ನನಗಂತೂ ಸಖತ್ ಫೇವರೇಟ್. ಎಕ್ಸಲೆಂಟ್ ಫೀಲು, ಎಕ್ಸಲೆಂಟ್ ಕಂಡೀಷನ್, ರೋಡ್ ಟ್ರಿಪ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಗಾಡಿ ಓಡಿಸೋದಕ್ಕೂ ಅಷ್ಟೇ ನಿಮಗೆ ಸ್ಮೂತಾಗಿ ಅಂದರೆ ಫಾಸ್ಟಾಗಿ ಆದರೂ ದೂರ ಹೋಗಿ ಸರ್ ನಿಮಗೆ ಟೈರ್ಡ್ನೆಸ್ ಫೀಲ್ ಆಗಲ್ಲ. ಗಾಡೀಲಿ ಬಾಡಿ ಪೈನ್ ಬರಲ್ಲ ಅಂತಾನೆ ಹೇಳ್ಬೋದು. ಇಲ್ಲೊಂದು ಗಾಡಿ ಇದೆ ನಿಮಗೆ ಬೇಕಾದ್ರೆ ಬಾಡಿ ಪೈನ್ ಲೆವೆಲ್ಲೇ ಬೇರೆ ಇದು.
ಸರ್ ಎಷ್ಟನೇ ಓನರ್ ಸರ್ ಇದು? ಇದು ಬಂದು ನಿಮಗೆ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟು 1.6. ನಿಮಗೆ 4,75,000 ಕೋಟ್ ಮಾಡ್ತೀವಿ. ಫೈನಲ್ ಅಂದರೆ ಒಂದು 4,60,000 ಆಗಿ ಬಿಟ್ಕೊಡ್ತೀನಿ. 4,60,000ಕ್ಕೆ ಎಷ್ಟನೇ ಮಾಡಲ್ ಸರ್ ಇದು? 2011 ಮಾಡೆಲ್ ಪೆಟ್ರೋಲ್ ವೇರಿಯಂಟು, ಎಸ್ ಎಕ್ಸ್ ಟಾಪ್ ಎಂಡು. ಹೌದು, ಡಬಲ್ ಸೆಕೆಂಡ್ ಓನರ್ ಅಲ್ಲ? ಸೆಕೆಂಡ್ ಓನರ್ ವೆಹಿಕಲ್. 4,60,000 ಒರಿಜಿನಲ್ ಪೇಂಟಲ್ಲಿ ಇರೋದು, ಬ್ರಷ್ ಟಚ್ ಆಗಿಲ್ಲ, ಏನು ಟಚ್ ಅಪ್ ಮಾಡಿಲ್ಲ. ನಾವು ನೋಡ್ಬೋದು ಸಣ್ಣ ಪುಟ್ಟ ಸ್ಕ್ರಾಚಸ್, ಇದು ಒರಿಜಿನಲ್ ಇದೆ, ಹಂಗೆ ಬಿಟ್ಬಿಟ್ಟಿದ್ದೀವಿ. ಇಲ್ಲ ಮಾಡಿಸ್ಕೊಡಿ ಅಂದರೆ ಮಾಡಿಸ್ಕೊಡೋಣ, ಅದನ್ನು ಮಾಡ್ಕೊಡ್ತಾರೆ. ಇದೆಲ್ಲ ಕಾಣಿಸೋದೇ ಇಲ್ಲ ಅಂತಾನೆ ಹೇಳ್ಬೋದು. ಗಾಡಿ ಲುಕ್ ಮುಂದೆ ನಿಮ್ಗೆ ಒಂದು ಈ ಸ್ಕ್ರಾಚಸ್ ನನಗೆ ಕಾಣಿಸ್ಲೇ ಇಲ್ಲ ಅಂತಾನೆ ಹೇಳ್ಬೋದು. ಇವಾಗ ಇವ್ರು ತೋರಿಸಿದ ಮೇಲೆ ನಾನು ನೋಡ್ತಾ ಇರೋವಂಥದ್ದು. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಗಾಡಿ ಕೂಡ ನೋಡೋಕ್ಕೆ ಚೆನ್ನಾಗಿದೆ. ಸೊ ಅದು ಬಂದು ತೊಗೋಬೋದು. ಸೊ ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ ಸರ್, ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2015 ಮಾಡೆಲ್ ಸಿಂಗಲ್ ಓನರ್ VXi, 71,000 ಓಡಿದೆ. ರೆಕಾರ್ಡೆಡ್ ಇರೋದು ವಿತ್ ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್. VXi ಪೆಟ್ರೋಲ್ ತಾವು ನೋಡ್ಬೋದು, ಸರ್ಟಿಫೈಡ್ ಆಗಿದೆ ಇದು. ಇದರಲ್ಲಿ ಫೀಚರ್ಸ್ ಬಂದು ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗು. ಟೈರ್ ಕಂಡೀಷನ್ನು ನಿಮಗೆ ಅಪ್ ಟು 80% ಇದೆ. ಒಳ್ಳೆ ಲೆದರ್ ಅಪಲ್ಸರ್ ಇದೆ, ಲೆದರ್ ಹಾಕ್ಸಿದ್ದಾರೆ. ಇಂಟೀರಿಯರು ತಾವು ನೋಡ್ಬೋದು, ತುಂಬ ಅಂದರೆ ತುಂಬ ನೀಟ್ ಇದೆ. ಗಾಡಿಯಲ್ಲಿ ಪ್ರೆಸೆಂಟ್ ಏನು ಖರ್ಚಿಲ್ಲ. ಡ್ಯಾಶ್ ಬೋರ್ಡ್ ಎಲ್ಲ ಸರ್ಟಿಫೈಡ್ ಆಗಿದೆ. ಬೇಕಾದ್ರೆ ಗಾಡಿ ತೊಗೊಂಡೋಗ್ಬಿಟ್ಟು ಕಂಪನಿಯಲ್ಲಿ ಚೆಕ್ ಮಾಡಿಸ್ಬೋದು. ಗಾಡೀಲಿ ಪ್ರೆಸೆಂಟ್ ₹1 ಖರ್ಚಿಲ್ಲ. ಬರೀ ಪೆಟ್ರೋಲ್ ಹಾಕಬೇಕು, ಡ್ರೈವ್ ಮಾಡ್ತಾ ಇರಬೇಕು. ಮೈಲೇಜು ನಿಮಗೆ ಅರೌಂಡ್ 13ವರೆಗೂ ಬರುತ್ತೆ. ಸಿಟಿಯಲ್ಲಿ, ಹೈವೇಲಿ ಅರೌಂಡ್ 15-16ವರೆಗೂ ಬರುತ್ತೆ. ನಿಮಗೆ ಪೆಟ್ರೋಲ್ ಆಗಿರೋದ್ರಿಂದ ನಿಮಗೆ 13 ತನಕ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆ್ಯಂಡ್ ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಅದೆಲ್ಲ ನಿಮಗೆ ಒರಿಜಿನಲ್ ಪೇಂಟಲ್ಲಿ ಇರೋದು, ಅದಕ್ಕೆ ಬಿಟ್ಬಿಟ್ಟಿದ್ದೀವಿ. ಆ್ಯಸ್ ಇಟ್ ಈಸ್ ಇದೆ, ನೀವು ನೋಡಲಿ ಬಂದು ತಗೊಳ್ಳಿ ಅಂತ. ಯಾಕಂದರೆ ಬನ್ನಿ, ನಿಮ್ಮ ಕಡೆಯಿಂದ ಕಸ್ಟಮರ್ ಬನ್ನಲಿ ಸರ್. ರೀಫರ್ಬಿಂಗ್ ಸಮೇತ ನಿಮಗೆ 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 5 ಲಕ್ಷಕ್ಕೆ ಇದು ಫೈನಲ್ ಆಗುತ್ತೆ. 15 ಮಾಡೆಲ್ ಸಿಂಗಲ್ ಓನರ್ ಗಾಡಿ 5 ಲಕ್ಷಕ್ಕೆ ವಿತ್ ರೀಫರ್ಬಿಂಗ್ ಮಾಡ್ಕೊಡ್ತೀವಿ. ಎಷ್ಟು ಓಡಿದೆ ಸರ್ ಇದಾಗಾದರೆ? 71,000 73,000 ಓಡಿದೆ ಸರ್. 73,000 ರೆಕಾರ್ಡೆಡ್ ಇರೋದು. ಕಂಪನಿಯಲ್ಲೇ ತೊಗೊಂಡೋಗ್ಬಿಟ್ಟು ಚೆಕ್ ಮಾಡಿಸ್ಕೊಳ್ಬೋದು. ಓಕೆ, ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ಬೆಸ್ಟ್ ಡೀಲ್ ಅಂತಲೇ ಹೇಳ್ಬೋದು. ಟೈರ್ ಪ್ರೊಫೈಲ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಪೆಟ್ರೋಲ್ ವೆಹಿಕಲ್ ಇದು ಅಂತೂ. ಬಾಡಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ. ಹಿಂದ್ಗಡೆ ಮಾತ್ರ ಇದು ಒಂದು ಸ್ವಲ್ಪ ಇದು ಪ್ರಾಬ್ಲಮ್ ಆಗಿದೆ ಅಷ್ಟೇ, ಅದನ್ನು ಮಾಡಿಕೊಟ್ಬಿಡ್ತಾರೆ. ಅದು 5 ಲಕ್ಷ ಫೈನಲ್. ಸಣ್ಣ ಪುಟ್ಟ ಡೆಂಟ್ ಇರೋದು, ಅದು ನಾನು ಮಾಡಿಸ್ಕೊಡ್ತೀನಿ. ಓಕೆ, ಸಣ್ಣ ಪುಟ್ಟ ಮಾಡಿಸಿಲ್ಲ ಇದು, ಏನಕ್ಕೆ ಅಂದರೆ ಒರಿಜಿನಾಲಿಟಿ ಹಂಗೆ ಬಿಟ್ಬಿಟ್ಟಿದ್ದೀವಿ. ಓಕೆ, ನೆಕ್ಸ್ಟ್ ಸರ್ ಫೋರ್ಡ್ ಫಿಯೆಸ್ಟಾ ಇದೆ, 2010 ಮಾಡೆಲ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರು, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಇದು ಬಂದು ನಿಮಗೆ EXi ವೇರಿಯಂಟು. ಇದರಲ್ಲಿ ಫ್ಯೂಚರ್ಸ್ ಅಂದರೆ ನೀವು ನೋಡ್ಬೋದು, ಎಕ್ಸ್ಟ್ರಾ ಅಂದರೆ ಎಕ್ಸ್ಟ್ರಾ ಕ್ಲಾಸ್ ಇರೋದು. ಇಂಟೀರಿಯರ್ ಇದರದು ಒಂದು ಸ್ಕ್ರ್ಯಾಚ್ ಇಲ್ಲ, ಏನಿಲ್ಲ. AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಒಳ್ಳೆ ಲೆದರ್ ಅಪಲ್ಸರ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ನಿಮಗೆ 76,000 ಓಡಿದೆ. ಪೆಟ್ರೋಲ್ ವೇರಿಯಂಟು. ಇದು ಮೈಲೇಜ್ ನಿಮಗೆ ಒಂದು 12 ಬರುತ್ತೆ. ಸಿಟಿಯಲ್ಲಿ, ಹೈವೇಲಿ ಅರೌಂಡ್ 15ವರೆಗೂ ಬರುತ್ತೆ. ಇದ್ರ ಟೈರ್ ಕಂಡೀಷನ್ ನೋಡ್ಬೋದು, ನಿಮಗೆ 95%ವರೆಗೂ ಇದೆ. ಟೈರ್ ಕಂಡೀಷನ್ ಅಪ್ ಟು 95%. ಆಲ್ಮೋಸ್ಟ್ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅಂತಲೇ ಹೇಳ್ಬೋದು. ಆರಾಮಾಗಿ ಓಡಿಸ್ಕೋಬೋದು. ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ 2010 ಮಾಡೆಲ್ ಸಿಂಗಲ್ ಓನರು. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಪೆಟ್ರೋಲ್ ವೇರಿಯಂಟು. ನಿಮಗೆ ಇದ್ರದ್ದು ಪ್ರೈಸ್ ಬಂದು 2,50,000 ಕೋಟ್ ಮಾಡ್ತೀವಿ. ಫೈನಲ್ ಅಂದರೆ ಒಂದು 2,30,000ಗೆ ಫೈನಲ್ ಮಾಡಿಕೊಡ್ತೀವಿ. 2,30,000ಕ್ಕೆ ನಿಮಗೆ ಸಿಂಗಲ್ ಓನರು 76,000 ಡ್ರಿವನ್ ಆಗಿರುವಂಥ ಗಾಡಿ ನಿಮಗೆ ಆಲ್ಮೋಸ್ಟ್ ಒಂದು 1.5 ಆಗಿಬಿಡುತ್ತೆ. ಒಂದು 70,000-80,000 ಕಟ್ಟರೆ ನಿಮಗೆ ಗಾಡಿ ಡೆಲಿವರಿ ಕೊಟ್ಟು. ಹೌದಾ? ಲೋನ್ 1.5 ಆಗೋಗುತ್ತಾ? 1.5 ಲೋನೇ ಮಾಡಿಸ್ಕೊಡ್ತೀವಿ. ಲೋನ್ ಕೂಡ ಆಪ್ಷನ್ ಇದೆ. 1.5 ಇನ್ನೇನು ಬೇಕು, ಬೆಸ್ಟ್ ಡೀಲ್ ಅಂತಲೇ ಹೇಳ್ಬೋದು. ಸಿಂಗಲ್ ಓನರ್ ವೆಹಿಕಲ್ ಆಗಿರೋದ್ರಿಂದ ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೋಬೋದು. ಚಿಕ್ಕದಾಗಿ ಒಂದು ಡೆಂಟ್ ಇದೆ ಅಷ್ಟೇ. ಲಾಸ್ಟ್ ಟೈಮ್ ಹೇಳಿರೋ ಪ್ರಕಾರ ನಾನು ಒಂದು ಡೆಂಟ್ ಎಲ್ಲ ತೋರಿಸ್ತೀನಿ ಅಂತಲೇ ಹೇಳಿದ್ದೆ. ಸೊ ಆ ಕಾರಣಕ್ಕೆ ಡೆಂಟ್ ಎಲ್ಲ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ ಸರ್, ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದು ನಿಮಗೆ 2011 ಮಾಡೆಲ್ ಸೆಕೆಂಡ್ ಓನರ್, 92,000 ಓಡಿದೆ. ಡೀಸೆಲ್ ವೇರಿಯಂಟ್, VDI ಡೀಸೆಲ್ ವೇರಿಯಂಟ್. ಹೌದು, 2011 ಸೆಕೆಂಡ್ ಓನರ್, ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ. ಡೀಸೆಲ್ ವೇರಿಯಂಟು, VDI. ಫೀಚರ್ಸ್ ಬಂದು ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ. ಒರಿಜಿನಲ್ ಸೀಟ್ ಕವರ್ಸ್ ಇರೋದು. ನಿಮಗೆ ಕಂಪನಿಯಿಂದ ಯಾವ್ದು ಬರುತ್ತೆ ಅದೇ ಇದೆ. ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಇದೆ. ಮೈಲೇಜ್ ಆರಾಮಾಗಿ ನೀವು 17-18 ಎಕ್ಸ್ಪೆಕ್ಟ್ ಮಾಡ್ಬೋದು ಸಿಟಿ ಒಳಗಡೆ. ಹೈವೇಲಿ ನಿಮಗೆ ಅರೌಂಡ್ 21-22ವರೆಗೂ ಬರುತ್ತೆ. ಓಕೆ, ಒಂದು ಸೈಡ್ ಪವರ್ ವಿಂಡೋ ಹೋಗಿದೆ, ನೋಡ್ತಾ ಇರುವಂಥದ್ದು ನೀವು. ಸ್ವಲ್ಪ ಕಟ್ ಆಗಿದೆ, ಅದು ಕೂಡ ಮಾಡಿಸ್ಕೊಳ್ಳೋಕ್ತಾರ ಅಂತ ಕೇಳೋಣ ಸರ್. ಒಂದು ಸೈಡು ಪವರ್ ವಿಂಡೋ ಹೋಗಿದೆ, ಅದು ಏನು ಮಾಡಿಸ್ಕೊಡ್ತೀರಾ? ಹೌದು ಸರ್.
ಅದೆಲ್ಲ ರೆಡಿ ಆಗುತ್ತೆ? ಇಲ್ಲ, ಅದು ಮಾಡಿಸ್ಕೊಡ್ತೀನಿ. ಹಾಂ. AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋಸ್ ಇರೋದು. ಏನಾದರೂ ವರ್ಕಿಂಗ್ ಇಲ್ಲ ನಮ್ಮ ಕಡೆಯಿಂದ ಇವಾಗ ಪ್ರೆಸೆಂಟ್ ಕಂಡೀಷನ್ ಅಂದರೆ ನಾನು ಮಾಡಿಸ್ಕೊಡ್ತೀನಿ, ಅದೇನು ತೊಂದರೆ ಇಲ್ಲ. ಅದೇನಿಲ್ಲ, ತೊಂದರೆ ಇಲ್ಲ, ಮಾಡ್ಕೊಡ್ತೀರಾ. ಸೊ ಎಷ್ಟನೇ ಓನರ್ ಅಂತ ಹೇಳಿದ್ರಿ ಸರ್? ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ, ಡೀಸೆಲ್ ವೇರಿಯಂಟು. 4,25,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ ಒಂದು 4,10,000 ಕೊಡ್ತೀವಿ. 4,10,000. ಎಷ್ಟನೇ ಮಾಡಲ್ ಅಂತ ಹೇಳಿದ್ರಿ? 2011 ಮಾಡಲು. 2011 ಮಾಡಲ್. ಹೌದು ಸರ್. ಓಕೆ ಬೈ, ಇಲ್ಲಿ ಒಂದು ಪೋಲೋ ಇದೆ, ಹೇಳಿದ್ ಬೈ ಇದ್ರ ಬಗ್ಗೆ. ಸರ್, ಇದು ಬಂದು ನಿಮಗೆ 2010 ಮಾಡಲ್, ಸಿಂಗಲ್ ಓನರು, 83,000 ಓಡಿದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು. ಪೆಟ್ರೋಲ್ ವೇರಿಯಂಟ್ 1.2. ಇದು ಕೂಡ ಟ್ರೆಂಡ್ ಲೈನು. ಓಕೆ, ಇಲ್ಲಿ ಮೈಲೇಜ್ ಇರುವಂಥ 2 ನಿಮಗೆ ಪೋಲೋ ಸಿಗ್ತಾ ಇರುವಂಥದ್ದು. 2 ಅಲ್ಲ, 3 ಅಲ್ವಾ? ಹೌದು ಸರ್, 3 ಪೋಲೋ ಇದೆ. ಓಕೆ, 4 ಶಿಫ್ಟ್ ಇದೆ, ಸುಮಾರು ಆಪ್ಷನ್ಸ್ ಇದೆ. ಹಾಂ. ಸೊ ಇಲ್ಲಿ ಏನು ಶೋರೂಮಲ್ಲಿ ನೋಡ್ತಾ ಇದ್ದಾರೆ ಅಷ್ಟು ಗಾಡಿ ಅಲ್ಲದೆ ಹೊರಗಡೆ ಕೂಡ ಗಾಡಿ ಇದೆ ಅಂತಲೇ ಹೇಳ್ಬೋದು. ನಿಮ್ಗೆ ಯಾವ ಗಾಡಿ ಬೇಕು ಅದು ಹೇಳಿದ್ರೆ ನಿಮಗೆ ಸಿಗುತ್ತೆ. ಸೊ ಫಸ್ಟ್ ಇದ್ರ ಫೀಚರ್ಸ್ ಕೇಳೋದೇ ಮರ್ತೋದೆ ಸರ್, ಹೇಳಿ. ಇದರಲ್ಲಿ ನಿಮಗೆ ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗು, ಫ್ರಂಟ್ ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಒಳ್ಳೆ ಲೆದರ್ ಅಪಲ್ಸರಿ ಇದೆ. ಟೈರ್ ಕಂಡೀಷನ್ ಅಪ್ ಟು 85-90% ಇದೆ. ಟೈರ್ ಕಂಡೀಷನ್ ತಾವು ನೋಡ್ಬೋದು. ಟೈರ್ ಕಂಡೀಷನ್ ನೋಡ್ತಾ ಇರುವಂಥದ್ದು 85-90% ಇದೆ ಟೈರ್ ಕಂಡೀಷನು. ಬ್ರ್ಯಾಂಡ್ ನ್ಯೂ ಟೈರ್ಸ್. ಓಕೆ, ನಿಮಗೆ ಮ್ಯಾಗ್ವೀಲ್ ಒಂದು ಬರೋದಿಲ್ಲ ಇದರಲ್ಲಿ. ಇದು ಫಸ್ಟ್ ಓನರ ಸರ್? ಹೌದು ಸರ್, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. 83,000 ಓಡಿದೆ. ಇದ್ರದ್ದು ಪ್ರೈಸ್ ಬಂದು ನಿಮಗೆ 3,55,000 ಕೊಟ್ಟು ಮಾಡ್ತಾಯಿದೆ. ಫೈನಲ್ ಅಂದರೆ ಒಂದು 3,40,000ಗೆ ಮಾಡಿಕೊಡ್ತೀನಿ ಸರ್. 3,40,000ಗೆ ಆಗುತ್ತೆ ಈಗ? ಹೌದು, 3,40,000ಗೆ ಆಲ್ಮೋಸ್ಟ್ ನಿಮಗೆ ಲೋನೇ ಒಂದು 2-2.5ವರೆಗೂ ಆಗುತ್ತೆ. 2.5 ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಚೆನ್ನಾಗಿದೆ, ಬಾಡಿ ಲೈನ್ ಕೂಡ ತುಂಬ ಚೆನ್ನಾಗಿದೆ. ಒರಿಜಿನಲ್ ಪೇಂಟಲ್ಲಿ ಇರೋದು. ನಿಮಗೆ ಏನು ಬಂಪರ್ ಏನು ನಿಮಗೆ ಟಚ್ ಅಪ್ ಪಾಲಿಶ್ ಮಾಡಿಸಿಲ್ಲ, ಒರಿಜಿನಲ್ ಪೇಂಟಲ್ಲಿ ಇರೋದು. ಸೊ ಒರಿಜಿನಲ್ ಪೇಂಟಲ್ಲಿದೆ, ಎಲ್ಲೂ ಕೂಡ ಸ್ಕ್ರಾಚಸ್ ಇಲ್ಲ, ಯಾವ ಸ್ಕ್ರಾಚ್ ತೋರಿಸೋದು ಏನೂ ಇಲ್ಲ ಅದರಲ್ಲಿ. ಸೊ ಒಂದು ಚಿಕ್ಕ ಪುಟ್ಟದಿದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅದು ಬಂದು ನೋಡಿ ನೀವು ತೊಗೊಳ್ಳಿ. ಸೊ ನೆಕ್ಸ್ಟ್ ಸರ್, ಶಿಫ್ಟ್ ಡಿಸೈರ್ ಇದೆ, 2015 ಮಾಡಲ್, ಸಿಂಗಲ್ ಓನರು. 65,000 ಓಡಿದೆ. ರೆಕಾರ್ಡೆಡ್ ಇರೋದು, ಕಂಪನಿ ರೆಕಾರ್ಡೆಡು. ಸಿಂಗಲ್ ಓನರ್ ವಿತ್ ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸು. 2015 ಮಾಡಲು. ಡೀಸೆಲ್ಲು. ಏನೇನು ಫೀಚರ್ಸ್ ಬರುತ್ತೆ ಸರ್? ಫೀಚರ್ಸ್ ಬಂದು ನಿಮಗೆ ಇದರಲ್ಲಿ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಒಳ್ಳೆ ಲೆದರ್ ಅಪಾಲ್ಸರಿ ಇದೆ. ಸೊ ಲೆದರ್ ಅಪಾಲ್ಸರಿ ನೋಡ್ತಾ ಇರೋವಂಥದ್ದು ತುಂಬ ಚೆನ್ನಾಗಿದೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಕಂಪನಿ ಫಿಟೆಡಾ ಸರ್ ಅದು ಮ್ಯೂಸಿಕ್ ಸಿಸ್ಟಮ್? ಹೌದು ಸರ್, ಕಂಪನಿಯಿಂದ. ಇದು ಎಕ್ಸ್ಟ್ರಾ ಫಿಟ್ಟಿಂಗ್. ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ವಾ? ಹೌದು. ಟೈರ್ ಕಂಡೀಷನ್ ಅಪ್ ಟು 85% ಇದೆ. ಸೊ ಟೈರ್ ಕಂಡೀಷನ್ ನೋಡ್ಬೋದು. ಡೀಸೆಲ್ ವೇರಿಯಂಟ್ ಹೇಳ್ಬೋದು. ಮೈಲೇಜು ನಿಮಗೆ ಆರಾಮಾಗಿ 17-18 ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ನಿಮಗೆ ಅರೌಂಡ್ 21-22 ಬರುತ್ತೆ. ಶಿಫ್ಟ್ ಡಿಸೈರ್ ಎಲ್ಲರಿಗೂ ಗೊತ್ತಿರೋದೆ. ಶಿಫ್ಟ್ ಡಿಸೈರ್ ಲೋ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಗಾಡಿ ಅಂತ ಹೇಳ್ಬಿಟ್ಟು. ಓಕೆ, ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತಾರೆ? ಪ್ರೈಸ್ ಬಂದು ನಿಮಗೆ 5,20,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ ಒಂದು 5 ಲಕ್ಷಕ್ಕೆ ಮಾಡಿಕೊಡ್ತೀನಿ ಸರ್. 5 ಲಕ್ಷಕ್ಕೆ ಮಾಡಿಕೊಡ್ತೀನಿ. ಹೌದು, 2015 ಮಾಡಲ್, ಸಿಂಗಲ್ ಓನರ್ ಗಾಡಿ, 5 ಲಕ್ಷಕ್ಕೆ ಕೊಡ್ತೀನಿ. ಓಕೆ, 2015 ಸಿಂಗಲ್ ಓನರ್ ವೆಹಿಕಲ್ಲು ನಿಮಗೆ ಡಿಸೈರ್ ಸಾಕಷ್ಟು ಜನ ಕೇಳೋರಿಗೆ ಇಲ್ಲಿ ಒಂದು ಇದೆ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಸರ್, ಈಕೋ ಸ್ಪೋರ್ಟ್ ಹೇಳಿ ಸರ್ ಇದ್ರ ಬಗ್ಗೆ. ಸರ್, ಇದು ಬಂದು ನಿಮಗೆ 2013 ಮಾಡಲು, ಟೈಟಾನಿಯಂ ಟಾಪ್ ಆ್ಯಂಡ್ ವೇರಿಯಂಟು, ಬ್ಲ್ಯಾಕ್ ಕಲರು, ಒರಿಜಿನಲ್ ಪೇಂಟಲ್ಲಿದೆ. ಫುಲ್ಲಿ ಟಾಪ್ ಆ್ಯಂಡ್. ಗಾಡಿ ಕಂಡೀಷನ್ ನೋಡ್ಬೋದು, ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು. ಟೈರ್ ಪ್ರೊಫೈಲ್ 90% ಇದೆ. ಸರ್, ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಫೀಚರ್ಸ್ ಬಂದು ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್, ABS, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗಲ್ಲಿ ಮ್ಯೂಸಿಕ್ ಕಂಟ್ರೋಲರ್, ಒಳ್ಳೆ ಲೆದರ್ ಅಪಲ್ಸರ್ ಇದೆ. ಇದ್ರದ್ದು ಸ್ಪೆಷಾಲಿಟಿ ಏನಂದರೆ ನಿಮಗೆ ಒಳ್ಳೆ ಬೂಟ್ ಸ್ಪೇಸ್ ಬರುತ್ತೆ ನಿಮಗೆ. ಹೌದು, ಬೂಟ್ ಸ್ಪೇಸ್ ಬರುತ್ತೆ. ಆ್ಯಂಡ್ ನೋಡೋದಕ್ಕೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಟಾಪ್ ಎಂಡ್ ವೆಹಿಕಲ್ ಆಗಿರೋದ್ರಿಂದ ಡ್ಯುಯಲ್ ಎಷ್ಟು ಏರ್ ಬ್ಯಾಗ್ ಬರುತ್ತೆ? ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಇನ್ನೊಂದು ಏನಂದರೆ ಒರಿಜಿನಲ್ ಪೇಂಟಲ್ಲಿ ಇದೆ, ಒಂದು ಸ್ಕ್ರಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ. ಇದ್ರದ್ದು ಸ್ಪೇಷಿಯಸ್ ತಾವು ನೋಡ್ಬೋದು, ತುಂಬ ಅಂದರೆ ತುಂಬ ಜಾಸ್ತಿ ಬರುತ್ತೆ. ಹೌದೌದು, ಅದನ್ನು ನಿಮ್ಮ ಫೋಲ್ಡ್ ಮಾಡಿದ್ರೆ ಇನ್ನೂ ಸಾಕಷ್ಟು ಸ್ಪೇಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೋಡಿ, ನಿಮಗೆ 2 ಥರ ಆಪ್ಷನ್ ಇದೆ. ಸೊ ತುಂಬ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಕಾಂಪ್ಯಾಕ್ಟ್, ಒಳ್ಳೆ ಕಂಡೀಷನ್, ಒಳ್ಳೆ ಅಂದರೆ ತುಂಬ ಚೆನ್ನಾಗಿದೆ ಕಂಡೀಷನ್. ಎಕ್ಸ್ಟ್ರಾ ಸ್ಮೂತ್ ಇರೋದು. ಪೆಟ್ರೋಲ್ ವೇರಿಯಂಟು, 3rd ಓನರ್ ಆಗಿದೆ. ಬಟ್ ಗಾಡಿ ಕಂಡೀಷನ್ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು. ಮೈಲೇಜು ನಿಮಗೆ ಅರೌಂಡ್ 14 ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ಅರೌಂಡ್ 17ವರೆಗೂ ಬರ್ತಾ ಇದೆ. ಓಕೆ, ಹೌದು. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದ್ರದ್ದು ಪ್ರೈಸ್ ಬಂದು 5,50,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ ಒಂದು 5,30,000ಗೆ ಮಾಡಿಕೊಡ್ತೀನಿ. 5,30,000ಗೆ ಸೆಕೆಂಡ್ ಓನರಾ? 3rd ಓನರ್. ಎಷ್ಟು ಓಡಿದೆ ಸರ್ ಇದು? 90,000 ಓಡಿದೆ. ರೆಕಾರ್ಡೆಡ್ ಇರೋದು. ರೆಕಾರ್ಡೆಡ್? ಹೌದು. ಫೋರ್ಡ್ ಕಂಪನಿಯಲ್ಲಿ ನಿಮಗೆ ರೆಕಾರ್ಡ್ ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಕ್ಬಿಡುತ್ತೆ. ಓಕೆ, ಒಳ್ಳೆ ಡೀಲ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಸರ್, ಹೋಂಡಾ ಸಿಟಿ ಇದೆ, 2009 ಮಾಡಲು, ಹೈವೇ ಟೆಕ್. ಓಕೆ, ಇದು ಟಾಪ್ ಆ್ಯಂಡ್ ವೇರಿಯಂಟು, VMT. ಗಾಡಿ ಕಂಡೀಷನ್ ಎಕ್ಸ್ಟ್ರಾ ಅಂದರೆ ಎಕ್ಸ್ಟ್ರಾ ಕ್ಲಾಸ್ ಇದೆ. ಗಾಡಿ ಸ್ಟಾರ್ಟ್ ಮಾಡಿದ್ರೆ ಯಾರೂ ಹೇಳೋದಿಲ್ಲ, ಅಷ್ಟು ಸ್ಮೂತ್ ಇದೆ ಇಂಜಿನ್.
ಎಂಜಿನ್ ಅಷ್ಟು ಸ್ಮೂತ್ ಇದೆ ಜಸ್ಟ್ ಏನಂದ್ರೆ 4th ಓನರ್, ಬಟ್ ಯಾರು ಹೇಳೋದಿಲ್ಲ 4th ಓನರ್ ಇಷ್ಟು ಸ್ಮೂತ್ ಆಗಿ ಇಕ್ಕಿದಾರಲ್ಲ ಸರ್ ಅಂತ ಹೇಳ್ಬಿಟ್ಟು. ಗಾಡಿ ಕಂಡೀಷನ್ ತುಂಬಾ ನೀಟ್ ಇದೆ. ನಿಮಗೆ ನ್ಯೂ ಶೇಪ್ ಗಾಡಿ ಅಂತಾನೆ ಹೇಳ್ಬೋದು. ಹೌದು, ನ್ಯೂ ಶೇಪ್ ಟಾಪ್ ಎಂಡ್ ವೇರಿಯಂಟ್, ಡ್ಯುಯಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಸ್ಟೇರಿಂಗ್ ಅಲ್ಲಿ ಮ್ಯೂಸಿಕ್ ಕಂಟ್ರೋಲರ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಅಪಲ್ಸರಿ ಇದೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಒಂದು ಲಕ್ಸುರಿ ಗಾಡಿ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಈ ಗಾಡಿಗೆ ಒಳ್ಳೆ ಸಾಕಷ್ಟು ಫ್ಯಾನ್ ಬೇಸ್ ಇತ್ತು ಅಂತಲೇ ಹೇಳ್ಬೋದು. ಲೆದರ್ ಸೀಟ್ ಅಪೋಲ್ಸಿ ನೋಡ್ತಾ ಇರುವಂಥದ್ದು ಒಂದು ಲಕ್ಸುರಿ ಗಾಡಿಗೆ ಏನಿರಬೇಕು ಅಂಥ ಒಂದು ಸೀಟಿಂಗ್ ಫೀಚರ್ಸ್ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ನಿಮಗೆ ವಾಲ್ಯೂಮ್ ಕಂಟ್ರೋಲ್ ಇದು ಕೂಡ ಸಿಗ್ತಾ ಇರುವಂಥದ್ದು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಸಿಗ್ತಾ ಇರುವಂಥದ್ದು. ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. 4th ಓನರ್ ಆಗಿದೆ. ಆರ್ ಜೆ ಅಂತ ಹೇಳಿದರೆ ರಾಜಸ್ಥಾನ ಸರ್? ಹೌದು ಸರ್, ರಾಜಸ್ಥಾನ್. ಬಟ್ ನಿಮಗೆ ಕರ್ನಾಟಕ ಟ್ಯಾಕ್ಸ್ ಪೇಡ್ ಇದೆ ವಿತ್ ನಂಬರು. 3,25,000 ಕೋಟ್ ಮಾಡ್ತೇವೆ. 3 lakhsಗೆ ಫೈನಲ್ ಮಾಡ್ಕೊಡ್ತೀನಿ. 3 lakhಗೆ ನಿಮಗೆ ಒಂದು ಹೋಂಡಾ ಸಿಟಿ ಮೋಸ್ಟ್ಲಿ ನೀವು ನೋಡ್ಬೋದು ಬಜಾರಲ್ಲಿ. 2009 ಮಾಡೆಲ್ ಡಾಲ್ಫಿನ್ ಶೇಪ್ 2,85,000 2,90,000 ಕೋಟ್ ಮಾಡಿದೆ. ನಾನು ನಿಮಗೆ ಲೇಟೆಸ್ಟ್ ಶೇಪ್ ಕೊಡ್ತಾ ಇದ್ದೀನಿ. 2009 ಮಾಡೆಲು iVTEC, ಅದು ನಿಮಗೆ VMT ಟಾಪ್ ಆ್ಯಂಡ್ ಡ್ಯುಯಲ್ ಏರ್ ಬ್ಯಾಗ್, ABS, ಆಫ್ಟರ್ ಇದು ನಿಮಗೆ ಕಂಪನಿದು ಅಲೈ ವೀಲ್ಸ್ ಎಲ್ಲ ಇದೆ. ಹೋಂಡಾದೇ ಕೂಡ ಇದೆ ಅಂತಾನೆ ಹೇಳಿ. ಲೇಟೆಸ್ಟ್ ಗಾಡಿದು ಮ್ಯಾಗ್ಬಿಲ್ ಇದು ಅವ್ರು ಕಸ್ಟಮೈಸ್ ಮಾಡಿರೋದು. 3,25,000 ಕೋಟ್ ಮಾಡ್ತಾರೆ, ಇನ್ಕ್ಲೂಡಿಂಗ್ KA ನಂಬರು. ಫೈನಲ್ ಅಂದ್ರೆ ನೀವು ಒಂದು 3 lakhsಗೆ ಮಾಡ್ಕೊಡ್ತೀನಿ. 3 lakhಗೆ ಮಾಡ್ಕೊಡ್ತೀರಾ? ಫೈನಲ್ 3 lakhsಗೆ ಮಾಡ್ಕೊಡ್ತೀನಿ. ಎಷ್ಟು ಓಡಿದೆ ಸರ್ ಇದು? ಇದು 80,000 ಏನೋ ಓಡಿದೆ ಸರ್. 80,000 ಏನೋ ಓಡಿದೆ. ಓಕೆ, ನೆಕ್ಸ್ಟ್ ಇಲ್ಲೊಂದು ಯಾವ ಸರ್ ಇದು? i20. ಹಾಂ, ಹೇಳಿ ಸರ್. i20 ಸರ್ 2012 ಮಾಡಲು, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್, ಮ್ಯಾಗ್ನಾ, ಮಶ್ರೂಮ್ ಕಲರ್ ಇದೆ. ತುಂಬಾ ರೇರ್ ಕಲರ್ ಇದು ಸಿಗೋದು. ಸುಮಾರು ನೋಡಿರ್ತೀರ, ಬ್ಲ್ಯಾಕು, ವೈಟು, ಸಿಲ್ವರು. ಇದು ನಿಮಗೆ ತುಂಬಾ ರೇರ್ ಸಿಗೋದು. ನಿಮ್ಗೆ ಇಲ್ಲಿ ಬ್ಲ್ಯಾಕ್ ಇರೋದ್ರಿಂದ ನಂಗೆ ತೋರ್ಸೋಕ್ಕಾಗ್ತಾ ಇಲ್ಲ. ಒಂಥರ ಡಿಫ್ರೆಂಟ್ ಕಲರ್ ಇದೆ ಅಂತಾನೆ ಹೇಳ್ಬೋದು. ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ನಿಮಗೆ AC ಪವರ್ ಶೇರಿಂಗ್, 4 ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಲೆದರ್ ಅಪಲ್ಸರಿ ಬರುತ್ತೆ. ಗಾಡಿ ಕಂಡೀಷನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಟೈರ್ ಕಂಡೀಷನ್ ಅಪ್ ಟು 70% ಇದೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುವಂಥದ್ದು. ನಿಮಗೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಕೂಡ ಇದರಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ರೇರ್ ವೈಪರ್ ಒಂದು ಬರೋದಿಲ್ಲ ಆ್ಯಂಡ್ ಡಿಫಾಗರ್ ಕೂಡ ಬರುವಂಥದ್ದು. ಸೊ ಮ್ಯಾಗ್ನಾ ಆಗಿರೋದ್ರಿಂದ ಇದು ಮಿಡ್ ವೇರಿಯಂಟು. ಹೌದು, ಮಿಡ್ ವೇರಿಯಂಟು. ಮೈಲೇಜ್ ನಿಮಗೆ ಅರೌಂಡ್ 14ವರೆಗೂ ಬರುತ್ತೆ. ಸಿಟಿಲಿ, ಹೈವೇಲಿ 17ವರೆಗೂ ಬರುತ್ತೆ. 17 ಮೇಲೆ ಡಿಪೆಂಡ್ ಆಗುತ್ತೆ ಅದು. ಓಕೆ, ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಇದ್ರದ್ದು ಪ್ರೈಸ್ ಬಂದು 3,80,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ ಒಂದು 3,60,000ಗೆ ಮಾಡ್ಕೊಡ್ತೀವಿ. 3,60,000ಗೆ ಆಗುತ್ತೆ. ಸಿಂಗಲ್ ಓನರ್, ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟು. ಓಕೆ, ಆಸ್ ಇಟ್ ಈಸ್ ಕಂಡೀಷನಲ್ಲೇ ಗಾಡಿ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಸ್ಕ್ರಾಚಸ್ ಕೂಡ ಕಾಣಿಸ್ತಾ ಇದೆಯಾ? ಸೊ ಅದು ರೀಫಬ್ಬಿಂಗ್ ಸಮೇತ ಆಗುತ್ತೆ. ರೀಫಬ್ ಮಾಡಿಸ್ಕೊಡ್ತೀನಿ. ಓಕೆ, ರೀಫಬ್ ಸಮೇತ 3,60,000ಗೆ ಕೊಡ್ತೀನಿ. ಓಕೆ, ಚಿಕ್ಕ ಪುಟ್ಟ ಬಂಪರ್ ಸ್ಕ್ರಾಚ್ ಇದೆ. ಮತ್ತು ಬಾಡಿ ಲೈನಲ್ಲಿ ನಿಮಗೆ ಎಲ್ಲೂ ಕೂಡ ಸ್ಕ್ರಾಚಸ್ ಕಾಣಿಸಲ್ಲ. ಅಫ್ಕೋರ್ಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಅಂದಮೇಲೆ ಅದು ಸಣ್ಣ ಪುಟ್ಟ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಒಂದು ನಮ್ಮ ಹತ್ರ ಮೈಕ್ರಾ ಇದೆ. ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದು ಬಂದು ನಿಮಗೆ 2012 ಮಾಡಲು, 3rd ಓನರ್ ಆಗಿದೆ. ಬಟ್ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಪೆಟ್ರೋಲ್ ವೇರಿಯಂಟು. ಮೋಸ್ಟ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, 3rd ಓನರ್ 4th ಓನರ್ ಆಗಿರಲಿ ಏನು ತೊಂದರೆ ಇಲ್ಲ. ಬಟ್ ಪೆಟ್ರೋಲ್ ಇಂಜಿನ್ ಯಾವಾಗಲೂ ನಿಮಗೆ ಎವರ್ ಗ್ರೀನ್ ಅಂತ ಹೇಳ್ಬಿಟ್ಟು. ಹೌದೌದು, ಎವರ್ ಗ್ರೀನ್ ಅಂತಾನೆ ಹೇಳ್ಬೋದು. ಗಾಡಿ ಎಂಜಿನ್ ತುಂಬ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಸರ್ ಏನೇನು ಫೀಚರ್ಸ್ ಬರುತ್ತೆ? ಮೋಸ್ಟ್ಲಿ ನಿಸಾನ್ನಲ್ಲಿ ಸ್ಪೆಷಾಲಿಟಿ ಏನಂದ್ರೆ ನಿಮಗೆ ಸ್ಪೇಷಿಯಸ್ ಜಾಸ್ತಿ ಬರುತ್ತೆ. ಹೌದೌದು, ಬೂಟ್ ಸ್ಪೇಸ್ ಇರಲಿ, ನಿಮಗೆ ಲೆಗ್ ಸ್ಪೇಸ್ ಇರಲಿ. ಮೋಸ್ಟ್ಲಿ ನಿಮಗೆ ಇಷ್ಟು ಸ್ಪೇಷಿಯಸ್ ನಿಮಗೆ ಬೇರೆ ಬ್ರ್ಯಾಂಡಲ್ಲಿ ನಿಮಗೆ ಬರೋದಿಲ್ಲ. ಲೆಗ್ ಸ್ಪೇಸ್ ತುಂಬ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇದರಲ್ಲಿ ಫೀಚರ್ಸ್ ನಿಮಗೆ AC ಪವರ್ ಶೇರಿಂಗು, 4 ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಪ್ಲಸ್ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುವಂಥದ್ದು. ಸೊ ಇದು ಮಿಡ್ ವೇರಿಯಂಟ್ ಅಲ್ವಾ ಸರ್ ಇದು? ಹೌದು ಸರ್, ಮಿಡ್ ವೇರಿಯಂಟು. ಮೈಲೇಜು ನಿಮಗೆ ಅರೌಂಡ್ 15 ಬರುತ್ತೆ. ಸಿಟಿಯಲ್ಲಿ, ಹೈವೇಲಿ ಅರೌಂಡ್ 17ವರೆಗೂ ಬರುತ್ತೆ. ಓಕೆ, ಕಾಂಪ್ಯಾಕ್ಟ್ ಚಿಕ್ಕ ವೆಹಿಕಲ್ಲು ನಮ್ಮ ಬೆಂಗಳೂರಿಗೆ ಸೂಟ್ ಆಗುವಂಥ ವೆಹಿಕಲ್ ಅಂತಲೇ ಹೇಳ್ಬೋದು. ಹೌದು ಸರ್, ಎಷ್ಟನೇ ಓನರ್ ಆಗಿದೆ ಸರ್ ಇದು? ಸರ್ ಇದು ಬಂದು ನಿಮಗೆ 3rd ಓನರ್ ಆಗಿದೆ. ಪೆಟ್ರೋಲ್ ವೇರಿಯಂಟು. ಇದ್ರದ್ದು ಪ್ರೈಸ್ ಬಂದು ನಿಮಗೆ 2,50,000 ಕೊಟ್ಟು ಮಾಡ್ತೀವಿ. 2012 ಮಾಡಲು 2,50,000ಗೆ ಯಾರು ಕೊಡ್ತಾರೆ? ಒಂದು ಕಾಂಪ್ಯಾಕ್ಟ್ ಮಿನಿ ಗಾಡಿ ನಿಮ್ಗೆ ಸಿಗ್ತಾ ಇದೆ. ಒಳ್ಳೆ ಮೈಲೇಜು, ಮೇಂಟೆನೆನ್ಸ್ ಒಂದು 5,000 ಇದ್ರೆ ನಿಮಗೆ ಸರ್ವಿಸ್ ಆಗಿಬಿಡುತ್ತೆ. ಹೌದೌದು, ಸಾಕಷ್ಟು ಸ್ಪೇಸ್ ಕೂಡ ಕೊಟ್ಟಿರುವಂಥದ್ದು. ನೋಡೋಕೆ ಮಾತ್ರ ಚಿಕ್ಕದಾದು, ಒಳಗಡೆ ಚೋಟ ಪ್ಯಾಕ್ ಬಡ ಧಮಾಕ. ಹೌದು, ಇದರದ್ದು ಪ್ರೈಸ್ ಬಂದು 2,50,000. ಫೈನಲ್ ಅಂದರೆ ಒಂದು 2,30,000ಗೆ ಮಾಡ್ಕೊಡ್ತೀನಿ. 2,30,000 ಡೆಡ್ ಪ್ರೈಸು 2,30,000, ನೋ ನೆಗೋಷಿಯೇಷನ್. ಓಕೆ, ಹಾಂ ಸರ್, ಇಲ್ಲಿ ಒಂದು ಸ್ವಿಫ್ಟ್ ಇದೆ. ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2017 ಮಾಡಲು, VDI ಸಿಂಗಲ್ ಓನರ್ ವಿತ್ ಕಾಂಪ್ರೆನ್ಸಿವ್ ಇನ್ಸೂರೆನ್ಸು. 51,000 ಓಡಿದೆ ಸರ್. 51,000. ಹೌದು, ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್ ವಿತ್ ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್. 51,000 ಓಡಿದೆ. ನೆಕ್ಸ್ಟ್ ಸರ್ವಿಸು ನಿಮಗೆ ಇದರಲ್ಲಿ ಸರ್ವಿಸ್ ಹಿಸ್ಟ್ರಿನೂ ಇದೆ. ಇದರಲ್ಲೇ ತಾವು ನೋಡ್ಬೋದು. ನೆಕ್ಸ್ಟ್ ಸರ್ವಿಸ್ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಸೊ ನೆಕ್ಸ್ಟ್ ಸರ್ವಿಸ್ ಬಂದು 58,000 ಇದೆ.
ಓಕೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ಕಸ್ಟಮರ್ ಡೈರೆಕ್ಟ್ ಬಂದು ನೋಡ್ಕೊಳ್ಳಿ. 15 ನೆಕ್ಸ್ಟ್ ಸರ್ವಿಸ್ 58,000 ಇದೆ. ಇದರಲ್ಲಿ ನಿಮಗೆ ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ABS ಬರುತ್ತೆ ನಿಮಗೆ. ಕಂಪನಿ ಫಿಟೆಡ್ ಇದು ಕೂಡ ಇದೆ. ಒಂದು ಸೀಟ್ ಕವರ್ ಮಾತ್ರ ಚೇಂಜ್ ಆಗಿದೆ. ಸೀಟ್ ಕವರ್ ಚೇಂಜ್ ಆಗಿರೋದು ಇಲ್ಲ, ಇದು ಸೀಟ್ ಕವರ್ ಸ್ವಲ್ಪ ಅರ್ಧೋಗಿದ್ದು, ಅದಕ್ಕೆ ನಾವು ತೆಗ್ಬಿಟ್ಟಿದ್ದೀವಿ. ಒರಿಜಿನಲ್ ಸೀಟ್ ಕವರ್ ಅದು. ಇದನ್ನ ನಿಮಗೆ ಕಸ್ಟಮೈಸ್ ಮಾಡಿರೋದು ಲೆದರ್. ಅದು ಬೇಕಾದ್ರೆ ನಾನು ಸೀಟ್ ಕವರ್ ಹಾಕ್ಸ್ಕೊಡ್ತೀನಿ. ಆಲ್ರೆಡಿ ನಾವು ಆರ್ಡರ್ ಕೊಟ್ಟಿದ್ದೀವಿ. ಓಕೆ, ಅದು ಮಾಡಿಸ್ಕೊಡ್ತೀನಿ. ಓಕೆ, ಈ ಬ್ಲ್ಯಾಕ್ ಕಲರ್ ಏನು ಕಾಣಿಸ್ತಾ ಇದೆ ನಿಮಗೆ, ಇದು ಕಂಪನಿ ಫಿಟೆಡ್ ಆಗಿ ಬಂದಿರುವಂಥದ್ದು. ಇದು ಎಕ್ಸ್ಟ್ರಾ ಹಾಕ್ಸಿರುವಂಥದ್ದು. ಸೊ ಈ ಒಂದು ಸೀಟ್ ಈ ಕವರ್ ಹೋಗಿರೋದ್ರಿಂದ ಅದನ್ನ ತೆಗ್ದಿದ್ದಾರೆ ಅಷ್ಟೇ. ಸೊ ಅದು ಬೇಕು ಅಂದರೆ ಅದನ್ನು ಕೂಡ ರಿಪ್ಲೇಸ್ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು. ಬಾಡಿ ಲೈನ್ ನೋಡ್ತಾ ಇರುವಂಥದ್ದು ತುಂಬ ಚೆನ್ನಾಗಿದೆ. 2000 ಯಾವ ಮಾಡೆಲ್ ಸರ್ ಇದು? 2017 ಮಾಡೆಲ್, ಸಿಂಗಲ್ ಓನರ್ ಗಾಡಿ, ಎಲ್ಲ ಕಂಪನಿ ಮೇಂಟೈನ್ ಆಗಿರೋದು. ನಿಮಗೆ ಆಚೆ ಒಂದು ಸರ್ವಿಸ್ ಆಗಿಲ್ಲ. ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ. ಬರೀ 50,000 ಓಡಿದೆ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಇಂಜಿನ್ ಕಂಡೀಷನ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಡೀಸೆಲ್ ವೇರಿಯಂಟು, ಮೈಲೇಜು ಆರಾಮಾಗಿ 17-18 ಬರುತ್ತೆ. ಸಿಟಿಯಲ್ಲಿ, ಹೈವೇಲಿ ನಿಮ್ಗೆ ಅರೌಂಡ್ 21-22 ಬರುತ್ತೆ. ಇದ್ರದ್ದು ಪ್ರೈಸ್ ಬಂದು ನಿಮಗೆ 6,50,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಅಂದರೆ ಒಂದು 6,30,000 ಮಾಡ್ಕೊಡ್ತೀನಿ. 6,00,000 ಆಗ್ಬಿಡುತ್ತೆ. ಓಕೆ, 6,30,000 ನಿಮ್ಗೆ ಒಂದೊಳ್ಳೆ ಡೀಲ್ ಅಂತಲೇ ಹೇಳ್ಬೋದು. ಡೀಸೆಲ್ ವೆಹಿಕಲ್ ಕೊಡ್ತಾ ಇರುವಂಥದ್ದು. ಡೀಸೆಲ್ ಇವಾಗ ಸ್ಟಾಪ್ ಆಗಿದೆಯಲ್ಲ ಸರ್? ಹೌದು ಸರ್, ಡೀಸೆಲ್ ಗಾಡಿಗಳು ಸ್ಟಾಪ್ ಆಗಿದೆ ಮಾರುತಿ ಇದು. ಅದರಿಂದ ನಿಮಗೆ ಹೈ ಡಿಮ್ಯಾಂಡ್ ಆಗಿಬಿಟ್ಟಿದೆ. ಇವಾಗ ನೋಡಿ, ಕಂಪನಿಲಿ ಹೋಗ್ಬಿಟ್ಟು ಶಿಫ್ಟ್ ನೀವು 12 ಲಕ್ಷ ಕೊಟ್ಬಿಟ್ಟು ಹೊಸ ಗಾಡಿ ತೊಗೊಳ್ತೀನಿ ಅಂದ್ರೂ ಇಲ್ಲ. ಇಲ್ಲ ಡೀಸೆಲ್ ವೇರಿಯಂಟ್ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದಾರೆ. ಇವಾಗ ನೋಡಿ, ಕಂಪನಿಯಲ್ಲಿ 10 ಲಕ್ಷಗೆ ನಿಮಗೆ ಡೀಸೆಲ್ ಗಾಡಿ ಇದ್ದಿದ್ದು. ಇವಾಗ ನೀವು 12 ಕೊಡ್ತೀನಿ ಅಂದ್ರೂ ನಿಮಗೆ ಕಂಪನಿ ಗಾಡಿಗೆ ಡೀಸೆಲ್ ಸಿಗೋದಿಲ್ಲ. ಅದರಿಂದ ಏನಾಗ್ಬಿಟ್ಟಿದೆ, ಹೆವಿ ಡಿಮ್ಯಾಂಡ್ ಆಗಿಬಿಟ್ಟಿದೆ. ಎಸ್ಪೆಷಲಿ ಮಾರುತಿ ಸ್ವಿಫ್ಟ್ಗೆ ಹೆವಿ ಡಿಮ್ಯಾಂಡ್ ಆಗಿಬಿಟ್ಟಿದೆ. ಮಾರುತಿ ಸ್ವಿಫ್ಟ್ಗೆ ಯಾಕೆ ಹೋಗ್ತಾರೆ? ಒಂದು ಮೇಂಟೆನೆನ್ಸ್ ಕಾಸ್ಟ್ ಕಮ್ಮಿ ಅಂತ ಹೋಗ್ತಾರೆ, ಇನ್ನೊಂದು ಡೀಸೆಲ್ ಮೈಲೇಜು, ಒಳ್ಳೆ ಮೈಲೇಜು ಡೀಸೆಲ್. ಆ್ಯಂಡ್ ಬೆಸ್ಟ್ ಆಪ್ಷನ್ ನಿಮ್ಗೆ ಇಲ್ಲೋ ಒಂದು ಇರುವಂಥದ್ದು. ಸೊ ಸಿಂಗಲ್ ಓನರ್ ವೆಹಿಕಲ್ ಬರೀ 50,000 ಓಡಿರುವಂಥದ್ದು. ಯಾರಾದರೂ ಮಾರುತಿ ಸುಜುಕಿಯಲ್ಲಿ ಸ್ವಿಫ್ಟ್ ಹುಡುಕ್ತಾ ಇರುವಂಥವ್ರು ರೇರಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. 50,000 ಓಡಿರುವಂಥ ಗಾಡಿ. ನೆಕ್ಸ್ಟ್ ಬಂದು ನಿಮಗೆ ಹೊಂಡೈ ಇದು i10 ಗ್ರ್ಯಾಂಡ್ ಇದೆ. ಇದು 2014 ಮಾಡೆಲ್, ಸಿಂಗಲ್ ಓನರ್ ವಿತ್ ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್, 77,000 ಓಡಿದೆ. ಮ್ಯಾಗ್ನಾ ಹೌದು, ಎಕ್ಸಲೆಂಟ್ ಕಂಡೀಷನ್ ಇರೋದು. ಒರಿಜಿನಲ್ ಪೇಂಟಲ್ಲಿ ಇದೆ. ನಿಮಗೆ ಏನು ಬಂಪರ್ಸ್ ಕೂಡ ನಿಮಗೆ ಟಚ್ ಅಪ್ ಪಾಲಿಶ್ ಮಾಡಿಸಿಲ್ಲ. ಇಂಟೀರಿಯರು ನೋಡ್ಬೋದು ತಾವು. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ. ಲೆದರ್ ಸೀಟ್ ಅಪಾಲ್ಸ್ಟ್ರಿ ಇದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ. ಸೊ ಮ್ಯಾನ್ಯುವಲ್ ವೇರಿಯಂಟ್ನ ಗಾಡಿ ಇದೊಂದು ಆಗಿರುವಂಥದ್ದು. ಗ್ರ್ಯಾಂಡ್ i10 ಮ್ಯಾಗ್ನಾ ಬರುತ್ತೆ 1.2. ಇದು ಐ ಥಿಂಕ್ ಒಂದು 18 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಮೈಲೇಜ್? ಸರ್ ಸಿಟಿಯಲ್ಲಿ ನಿಮಗೆ ಅರೌಂಡ್ 14-15 ಬರುತ್ತೆ. ಹೈವೇಲಿ ನಿಮಗೆ ಅರೌಂಡ್ 17-18 ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿಂಗಲ್ ಓನರ್ ವೆಹಿಕಲ್ ಎಲ್ಲ ಕಂಪನಿ ರೆಕಾರ್ಡೆಡ್ ಇರೋದು, ವೆಲ್ ಮೇಂಟೈನ್ಡ್ ಆಗಿದೆ ಗಾಡಿ. ಪ್ರೆಸೆಂಟ್ ₹1 ಖರ್ಚಿಲ್ಲ. ಹೌದು. ಎಷ್ಟು ಮಾಡಲ್ ಸರ್ ಇದು? ಟೈರ್ ಕಂಡೀಷನ್ ತಾವು ನೋಡ್ಬೋದು, 95% ವರೆಗೂ ಇದೆ ಟೈರ್ ಕಂಡೀಷನ್. ಇದ್ರದ್ದು ಪ್ರೈಸ್ ಬಂದು ನಿಮಗೆ 4,35,000 ಕೋಟ್ ಮಾಡ್ತೇವೆ. ಫೈನಲ್ ಅಂದರೆ ಒಂದು 4,20,000 ಮಾಡ್ಕೊಡ್ತೀವಿ. 4,20,000 ನಿಮಗೆ ಗ್ರ್ಯಾಂಡ್ i10 ಸಿಗ್ತಾ ಇರುವಂಥದ್ದು. ಅದು ಒಂದು ಸಿಂಗಲ್ ಓನರ್ ವೆಹಿಕಲ್ ಆಗಿರುವಂಥದ್ದು. ಸೊ ತುಂಬ ಚೆನ್ನಾಗಿದೆ. ಬಾಡಿ ಲೈನ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸರ್ ಇಲ್ಲಿ ಒಂದು ಸಣ್ಣ ಪುಟ್ಟ ಡೆಂಟ್ಸ್ ಟೈಪ್ ಕಾಣಿಸ್ತದೆ, ಯಾಕೆ ಸರ್ ಅದು? ಸರ್ ಸಣ್ಣ ಪುಟ್ಟ ಅದು ಸ್ಕ್ರಾಚಸ್ ಡೆಂಟ್ ಅದು ಕಾಮನ್ ಸರ್. ಯಾಕಂದರೆ ನೋಡಿ, ಎಲ್ಲರ ಮನೆಯಲ್ಲಿ ಪಾರ್ಕಿಂಗ್ ಫೆಸಿಲಿಟೀಸ್ ಅಂತೂ ಇರೋದಿಲ್ಲ. ಸುಮಾರು ಜನ ರೋಡಲ್ಲೂ ನಿಲ್ಲಿಸ್ತಾರೆ. ಯಾರು ಸೈಕಲಲ್ಲಿ ಬರ್ತಾರೆ, 2 ವೀಲರ್ ಬರ್ತಾರೆ, ಸ್ವಲ್ಪ ಟಚ್ ಆಗುತ್ತೆ. ಟಚ್ ಆಗಿಬಿಟ್ಟು ಏನೋ ಒಂದು ಸಣ್ಣ ಪುಟ್ಟ ಇರುತ್ತಲ್ಲ, ಅದು ಏನು ಮಾಡೋಕ್ಕಾಗಲ್ಲ. ಇವಾಗ ಮನೆ ಹತ್ರ ಫೀಚರ್ಸ್ ಇರೋದಿಲ್ಲ, ಅದರಿಂದ ಏನು ಮಾಡೋಕ್ಕಾಗಲ್ಲ ಸರ್. 4,35,000 ಕೋಟ್ ಮಾಡ್ತಾ ಇರೋದು. ನಿಮಗೆ ಫೈನಲ್ ಅಂದರೆ ಒಂದು 4,20,000 ಮಾಡ್ಕೊಡ್ತೀವಿ. 4,20,000 ಎಷ್ಟು ಮಾಡೋದು ಅಂತ ಹೇಳಿದ್ರೆ ಸರ್? 2002 ಇದು 14 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ, 2014 ಸಿಂಗಲ್ ಓನರ್, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ನೋಡಿದ್ದೀರಾ ಅಂತ ಅನ್ಕೊತೀನಿ. ಸೊ ನಿಮಗೆ ಇಷ್ಟ ಆಗಿರುವಂಥ ಕಾರ್ ಇಲ್ಲೂ ಕೂಡ ಇದೆ. ನಿಮ್ಗೆ ಅಂದರೆ ಬಜೆಟ್ ಕಾರ್ ಕೂಡ ಇಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಕ್ವಾಲಿಟಿ ಕಾರ್ ಅಂತಲೇ ಹೇಳ್ಬೋದು. ಸೊ ಪ್ರೈಸಲ್ಲಿ ಹೆಚ್ಚು ಕಡಿಮೆ ಸ್ವಲ್ಪ ಮಾಡಿದ್ದಾರೆ. ಸಮೀರ್ ಭಾಯ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಈ ವಿಡಿಯೋ ಮಾಡ್ಕೊಡೋಕ್ಕೆ ನನಗೆ ಹೆಲ್ಪ್ ಮಾಡಿರೋದಕ್ಕೆ. ಪರವಾಗಿಲ್ಲ. ಸೊ ನಮ್ಮ ಕಸ್ಟಮರ್ಗೆ ಸ್ವಲ್ಪ ಜನಕ್ಕೆ ಡೌಟ್ಸ್ ಇರುತ್ತೆ. ಸೊ RTO ಚಾರ್ಜಸ್ಸು ಅದ್ರ ಬಗ್ಗೆ ಹೇಳೋದಾದರೆ ಸರ್, RTO ಚಾರ್ಜಸ್ ಅಂದರೆ ನೀವು ಇವಾಗ ನೋಡಿ, ಕ್ಯಾಶ್ಗೆ ಹೋಗ್ತಾ ಇದ್ದೀರ ಅಂದರೆ 4,500 ಇರುತ್ತೆ. ಇಲ್ಲ ಲೋನ್ಗೆ ಹೋಗ್ತಾ ಇದ್ದೀರ ಅಂದರೆ 8,500. ಇನ್ನೊಂದು ಏನಂದರೆ, ನಾನು ನಿಮಗೆ ಎಲ್ಲರಿಗೂ ಒಂದು ಲೋನ್ ಬಗ್ಗೆ ತಿಳಿಸೋಣ ಅಂತ ಹೇಳ್ತಾ ಇದ್ದೀನಿ. ಲೈಕ್ ಇವಾಗ ಬ್ಯಾಂಗ್ಳೂರಲ್ಲಿ ಸುಮಾರು ಜನ ಇರ್ತಾರೆ, ಅವ್ರಿಗೆ ಗಾಡಿ ಬೇಕು ಅಂತ ಹೇಳ್ಬಿಟ್ಟು ಅವರು 2010 ಮಾಡಲ್ ಯಾವುದಾದ್ರೂ ಗಾಡಿ ತಗೊಳ್ಳಿ, ಅವ್ರಿಗೆ ಲೋನ್ ಮಾಡಿಸ್ಕೊಡ್ತೀನಿ. 2010 ಮೇಲೆ ಗಾಡಿಗಳು. ಅವ್ರಿಗೆ ಏನು ಸ್ಯಾಲ್ರಿ
ಸ್ಲಿಪ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಂತ ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಬರೀ ಟ್ರಾನ್ಸಾಕ್ಷನ್ ಬೇಸಲ್ಲಿ ಮಾಡಿಕೊಡ್ತೀನಿ. ಸೆಕೆಂಡ್ ಪಾಯಿಂಟ್, ಸುಮಾರು ಜನ ಈ ಥರ ಇರ್ತಾರೆ, ಸರ್ ನಮ್ಮದು ಅಷ್ಟು ಬಜೆಟ್ ಇಲ್ಲ, ನಮ್ಮದು ಕಮ್ಮಿ ಬಜೆಟ್ ಇದೆ, ಲೈಕ್ ನಮ್ಮದು ಮಾಡಲ್ ಕಮ್ಮಿ ಬೇಕಾಗಿದೆ, ಲೈಕ್ 2005 ಮಾಡಲ್ 2003 ಮಾಡಲ್ ಎಲ್ಲ ಬೇಕು, ಅವ್ರಿಗೂ ಬೇಕಾದರೆ ನಾವು ಲೋನ್ ಮಾಡಿಸ್ಕೊಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಅವ್ರು ಏನು ಸ್ಯಾಲ್ರಿ ಸ್ಲಿಪ್ ಮೆನ್ಷನ್ ಮಾಡಬೇಕು. ಸ್ಯಾಲ್ರಿ ಸ್ಲಿಪ್ಪು 2000 ಮಾಡಲಿಂದ ಹಿಡಿದು 2009 ಮಾಡಲ್ ಬೇಕಾದರೂ ಅವ್ರಿಗೆ ಲೋನ್ ಮಾಡಿಸ್ಕೊಡ್ತೀವಿ. ಬಟ್ ಏನಂದರೆ ಸ್ಯಾಲ್ರಿ 20,000 ಅಬೋವ್ ಇರಬೇಕು. ಸ್ಯಾಲ್ರಿ ಅವ್ರಿಗೂ ಲೋನ್ ಮಾಡಿಸ್ಕೊಡ್ತೀನಿ. ಅವ್ರು ಯಾವುದಾದ್ರೂ ತಗೊಳ್ಳಿ, ಲೈಕ್ ಇವಾಗ ಪ್ರೆಸೆಂಟ್ ನಮ್ಮ ಹತ್ರ ಮಾರುತಿ 800 ಇಲ್ಲ, 50,000 ಗಾಡಿ ಇಲ್ಲ, ಅವ್ರೇನಾದರೂ ನೆಕ್ಸ್ಟ್ ನಮ್ಮ ಹತ್ರ ಬರ್ತಾ ಇರೋ ಗಾಡಿಗಳು ಇಲ್ಲ ಅಂತಲ್ಲ, ಅವ್ರಿಗೆ ಐ ಗಾಡಿಗೂ ಲೋನ್ ಬೇಕಾದರೂ ನಾನು ಮಾಡಿಸ್ಕೊಡ್ತೀನಿ. ಹೌದು, ಸ್ಯಾಲ್ರಿ ಬೇಸಸ್ ಇರಬೇಕು. ಲೈಕ್ 20,000 ಮೇಲೆ ಸ್ಯಾಲ್ರಿ ಇದ್ದರೆ ಅವ್ರಿಗೆ ಲೋನ್ ಮಾಡಿಸ್ಕೊಡ್ತೀನಿ. ಇವಾಗ ಸುಮಾರು ಜನ ಬೇರೆ ಕಡೆಯಿಂದ ಇರ್ತಾರೆ, ಇವಾಗ ಧಾರವಾಡ, ಹುಬ್ಳಿ, ಕೋಲಾರ, ಮೈಸೂರು, ಅಲ್ಲಿ ಸುಮಾರು ನನಗೆ ಕಾಲ್ಸ್ ಬರ್ತಾ ಇರುತ್ತೆ. ಅವ್ರಿಗೂ ಲೋನ್ ಲೋನ್ ಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಅದರ್ ಡಿಸ್ಟ್ರಿಕ್ಕಿಂದ ಲೋನ್ ಬೇಕು ಅಂದರೆ 2013 ಮೇಲೆ ಯಾವ್ದಾದ್ರು ಗಾಡಿ ಸೆಲೆಕ್ಟ್ ಮಾಡಲಿ, ಅವ್ರಿಗೂ ಮಾಡಿಸ್ಕೊಡ್ತೀನಿ. ಸರ್ ನಾವು ಸ್ವಲ್ಪ ಜನ ಇರ್ತಾರೆ, ರೈತರು ಇರ್ತಾರೆ, ಇಲ್ಲ ಕೆಲವರು ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಇರೋರು ಇರ್ತಾರೆ, ಅಂದರೆ ಸಂಬಳನೇ ಅವ್ರಿಗೆ ಕಮ್ಮಿ ಇರುತ್ತೆ, ಅಂಥವ್ರಿಗೂ ಆಸೆಗಳಿರ್ತವೆ. ಅವರೆಲ್ಲ ಹೇಗೆ? ಆ ಥರ ಇದ್ದರೆ ಲೋನ್ ಸ್ವಲ್ಪ ಕಷ್ಟನೇ. ಬಟ್ ಅವ್ರ ಸ್ಯಾಲ್ರಿ ಯಾರಾದರೂ ಇವಾಗ ನೋಡಿ ಈ ಥರ ಇಲ್ಲ, ಅವ್ರು ರೈತರಿದ್ರೆ ಅವ್ರಿಗೆ ಫ್ರೆಂಡ್ ಸರ್ಕಲ್ ಅಂತೂ ಇದ್ದೇ ಇರುತ್ತೆ. ಯಾರಿಗಿದ್ರೂ ಫ್ರೆಂಡ್ ಸರ್ಕಲ್, ಅವ್ರ ಮಕ್ಕಳು ಯಾರೋ ಒಂದು ಸ್ಯಾಲ್ರಿಡ್ ಅಂತೂ ಇದ್ದೇ ಇರುತ್ತಲ್ಲ ಸರ್, ಅಲ್ವಾ? ಅವ್ರ ಸ್ಯಾಲ್ರಿ ಸ್ಲಿಪ್ ಕೊಟ್ಬಿಡ್ಲಿ ಸಾಕು, ಹೆಸರು ಬಂದು ಗಾಡಿ ಯಾರು ತೊಗೊಳ್ತಾರೆ ಅವ್ರ ಹೆಸರಲ್ಲೇ ಮಾಡಿಸ್ಕೊಡ್ತೀವಿ, ಏನು ತೊಂದರೆ ಇಲ್ಲ. ಇದು ನಿಮಗೆ ಲೋನ್ ಬಂದು ಅವ್ರ ಸ್ಯಾಲ್ರಿ ಅಕೌಂಟ್ ಯಾರು ಇರ್ತಾರೆ, ಲೈಕ್ 20,000 ಸ್ಯಾಲ್ರಿ ಬರುತ್ತೆ, ಅವ್ರ ಅಕೌಂಟ್ಗೆ ನಾನು ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಹೌದು. ಆ್ಯಂಡ್ ಪರ್ಟಿಕ್ಯುಲರ್ಲಿ ನಮ್ಮ ಬೆಂಗಳೂರಲ್ಲಿ ಬರೋದು ಜನ ದುಡಿಯೋಕ್ಕಂತಾನೆ ಬರ್ತಾರೆ, ಔಟ್ಸೈಡ್ ಸ್ಟೇಟಿಂದ ಬರ್ತಾ ಇರೋಂಥವ್ರು ಜಾಸ್ತಿ. ಅಂಥವ್ರಿಗೆ ಸೆಕೆಂಡ್ ಹ್ಯಾಂಡ್ ಕಾರ್ರೇ ಬೆಸ್ಟ್. ಹೊಸದು ಕಾರ್ ತೊಗೊಂಬಂದ್ಬಿಟ್ಟು ಇಲ್ಲಿ ಓಡಿಸೋಕ್ಕಾಗಲ್ಲ, ಯಾಕಂದರೆ ಅದರ್ ಸ್ಟೇಟ್. ಇನ್ನೊಂದು ಏನಂದರೆ ಅದರ್ ಸ್ಟೇಟ್ ಅಂದರೆ ಇವಾಗ ಹೊಸ ಗಾಡಿ ತೊಗೊಂಡ್ರೆ ಆಲ್ಮೋಸ್ಟ್ ಯಾರಿದ್ರೂ ಒಂದು 3 years ಯೂಸ್ ಮಾಡ್ತಾರೆ. 3 yearsಲ್ಲಿ ಎಷ್ಟು ಜಾಸ್ತಿ ಅಂದರೆ ಒಂದು 40% ಡಿಪ್ರಿಷಿಯೇಟ್ ಆಗಿಬಿಡುತ್ತೆ. ಸಿಗೋದೇ ನಿಮಗೆ 60%. ಅದೇ ನೀವು ಸೆಕೆಂಡ್ ಹ್ಯಾಂಡ್ 60%ಗೆ ತೊಗೊಳ್ತಾ ಇರೋದು, ನೀವು 3 years ಯೂಸ್ ಮಾಡಿಬಿಟ್ರೆ ನಿಮಗೆ ಎಷ್ಟು ಹೋಗುತ್ತೆ? 10% ಹೋಗುತ್ತೆ, 50% ಅಂತ ಬರುತ್ತೆ. ಹೌದು. ಸೊ ಏನಂತ ಹೇಳಿದ್ರೆ, ನೀವು ಅದರ್ ಸ್ಟೇಟಲ್ಲಿ ಇರೋರು ಇಲ್ಲಿ ಬಂದು ಗಾಡಿ ತೊಗೋಬೇಕಂದ್ರೆ ಹೊಸದಂತೂ ತಗೊಳಕ್ಕಾಗಲ್ಲ. ಸೊ ಅಂಥವ್ರು ಸೆಕೆಂಡ್ ಹ್ಯಾಂಡ್ ತೊಗೊಂಡ್ಬಿಟ್ಟು ಇಲ್ಲಿ ಯೂಸ್ ಮಾಡಿಬಿಟ್ಟು ಆರಾಮಾಗಿ ಬೈ ಬ್ಯಾಕ್ ಆಪ್ಷನ್ ಇರುತ್ತೆ. 10% ಹೋಗುತ್ತೆ, 50% ನಿಮಗೆ ತಗೊಳ್ಳೋದು 60% ಅಮೌಂಟ್ಗೆ, 50% ನಿಮಗೆ ಅಮೌಂಟ್ ರೀಫಂಡ್ ಆಗುತ್ತೆ, 10% ಹೋಗುತ್ತೆ ಅಷ್ಟೇ. 1 ವರ್ಷ ನಿಮ್ಗೆ ಗ್ಯಾರಂಟಿ ಇರೋದು. 1 ವರ್ಷದೊಳಗಡೆ ನೀವು ಮತ್ತೆ ರೀಪ್ಲೇಸ್ ಮಾಡಿ ಬೈ ಬ್ಯಾಕ್ ಮಾಡಿ ಮತ್ತೆ ಗಾಡಿ ತೊಗೊಳ್ಳಿ, ಮತ್ತೆ ಇದು ಮಾಡಿ ಮತ್ತೆ ಯೂಸ್ ಮಾಡ್ಕೊಂಡು. ಸೊ ಹಂಗಂತ ಹೇಳ್ತಾ ಇವತ್ತಿನ ವಿಡಿಯೋ ಯಾರೆಲ್ಲ ನೀವು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ. ಸೊ ಫಸ್ಟ್ ಆಫ್ ಆಲ್ ಸರ್, ಇನ್ನೊಂದು ಹೇಳ್ಬಿಟ್ಟು ಕೇಳೋದನ್ನ ಬರ್ತದೆ. ಸೊ ಅಡ್ರೆಸ್, ಲೊಕೇಶನ್ ಸರ್, ಇದು ಬಂದು ನಿಮಗೆ ಬನ್ನರ್ಘಟ್ಟ ರೋಡ್, ಬಿಳೆಕಳ್ಳಿ, ರಂಕ ಕಾಲೋನಿ ಅಂತ ಹೇಳ್ಬಿಟ್ಟು, ಅದರ ಆಪೋಸಿಟ್ ಸುರಭಿ ಅಪಾರ್ಟ್ಮೆಂಟ್ ಆಪೋಸಿಟ್ ನೋಡಿದ್ರೆ ನೀವು MS ಕಾರ್ ವರ್ಲ್ಡ್ ಅಂತ ಹೇಳ್ಬಿಟ್ಟು ಲೊಕೇಶನ್ ಬರುತ್ತೆ. ಇಲ್ಲ ನಿಮಗೆ ಅಡ್ರೆಸ್ ಏನಾದರೂ ಗೊತ್ತಾಗಿಲ್ಲ, ಡೈರೆಕ್ಟ್ ಗೂಗಲಲ್ಲಿ ಹೋಗಿ MS ಕಾರ್ ವರ್ಲ್ಡ್, MS ಕಾರ್ ವರ್ಲ್ಡ್ ಅಂತ ನೀವು ಟೈಪ್ ಮಾಡಿಬಿಟ್ರೆ ಡೈರೆಕ್ಟ್ ನಮ್ಮ ಆಫೀಸ್ಗೆ ಬರ್ತೀರಾ. ಡೈರೆಕ್ಟಾಗಿ ಬರ್ತೀರಾ. ಲಂಕಾಗೆ ಹೋಗ್ಬೇಡಿ, ಇದು ಲಂಕಾ ಕಾಲೋನಿ ಅಷ್ಟೇ, ಇದು ಬೆಂಗಳೂರಲ್ಲಿ ಬರುತ್ತೆ. ಹೌದು, ಸ್ವಲ್ಪ ಜನ ಕೇಳ್ತಾರೆ ಹೌದು, ರಂಕ ಕಾಲೋನಿ ಅಂತ ಹೇಳ್ಬಿಟ್ಟು. ಇಲ್ಲಾಂದ್ರೆ ಇದು ನಿಮಗೆ ರಂಕ ಕಾಲೋನಿ ಬಂದು ನಿಮ್ಗೆ ಒಂದು ಲ್ಯಾಂಡ್ ಮಾರ್ಕ್, ಇದು ಲೇನ್ ಹೆಸರು. ಇದು ರಂಕ ಕಾಲೋನಿ ಅಂದ್ರೆ ಕಂಪ್ಲೀಟ್ ಇದೆಲ್ಲ ನಿಮ್ಗೆ ರಂಕ ಕಾಲೋನಿ ಬರುತ್ತೆ, ನಿಮ್ಗೆ ಲ್ಯಾಂಡ್ ಮಾರ್ಕ್. ಇಲ್ಲ ಸುರಭಿ ಅಪಾರ್ಟ್ಮೆಂಟ್, ಇಲ್ಲ ಡೈರೆಕ್ಟ್ MS ಕಾರ್ ಹೊಡೆದ್ರೆ ನಮ್ಗೆ ಡೈರೆಕ್ಟ್ ಆಫೀಸ್ ಹತ್ರ ಬರ್ತೀರಾ. ನಿಮ್ಗೆ ಗೊತ್ತಾಗ್ಲಿಲ್ವಾ? ಡಿಸ್ಕ್ರಿಪ್ಷನ್ ಅಲ್ಲಿ. ಹೌದು, ವೇಗಾ ಸಿಟಿ ಮಾಲ್ ನಿಯರ್ ಬೈ ಇರುತ್ತೆ. ಅಷ್ಟು ಗೊತ್ತಾಗಿಲ್ಲ ಅಂದ್ರೆ ಏನಿಲ್ಲ, ನೀವು ವಾಟ್ಸ್ಆಪ್ ನಂಬರ್ ಅಂತೂ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀರಾ, ನನ್ಗೆ ಯಾರಾದ್ರೂ ಮೆಸೇಜ್ ಮಾಡ್ರೆ ನಾನು ಲೊಕೇಶನ್ ಶೇರ್ ಮಾಡಿಕೊಡ್ತೀನಿ. ನಿಮಗೆ ಸಮೀರ್ ಭಾಯ್ ಯಾವಾಗಲೂ ಅವೈಲೇಬಲ್ ಇರ್ತಾರೆ. ಸೊ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಲಿಂಕು, ಕಾಂಟ್ಯಾಕ್ಟ್ ನಂಬರು ಮತ್ತು ಮ್ಯಾಪ್ ಲಿಂಕು ಎಲ್ಲವೂ ಸಿಗುತ್ತೆ. ಸೊ ಒಂದ್ಸಲಿ ಬಂದು ವಿಸಿಟ್ ಮಾಡಿ, ಕಾರ್ ನೋಡಿ, ನಿಮ್ಗೆ ಇಷ್ಟ ಆಗಿರೋ ಬಜೆಟಲ್ಲಿ ಈ ಕಾರ್ ಇದ್ದರೆ ಸೊ ಪ್ಲೀಸ್ ಒಂದ್ಸಲಿ ಬಂದು ಟೆಸ್ಟ್ ಡ್ರೈವ್ ಮಾಡಿ, ಆವಾಗಲೇ ನಿಮ್ಗೆ ಫೀಲ್ ಗೊತ್ತಾಗೋದು. ಹೌದು. ಸೊ ನೋಡಿದ್ರೆ ಏನು ಗೊತ್ತಾಗಲ್ಲ, ಫಸ್ಟ್ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತಾ, ಈ ಬಾರಿ ಏನಂತ ಹೇಳಿದ್ರೆ, ಸೊ ಪ್ರತಿ ಸಲ ನಮ್ಮ ಏನಂತ ಹೇಳಿದ್ರೆ, ನಾನು ಇಂಡಸ್ಟ್ರೀಲಿ ಇರೋದ್ರಿಂದ, ನನ್ನ ಮೂವಿ ಇಂಡಸ್ಟ್ರೀಲಿ ನಾನು ಪ್ರೊಫೆಷ್ನಲ್ ಫೀಲ್ಡ್ ಆಗಿರೋದ್ರಿಂದ, ಅಂದರೆ ನಾನು ಈಗ ಪ್ರೆಸ್ ಮೀಟ್ ಅದು ಇದು ಮಾಡ್ತಾ ಇರ್ತೀನಿ. ನನ್ನ ಇನ್ನೊಂದು ಚಾನಲ್ ಇದೆ, ಸಿನಿಮಾ ಸಂತೆ ಅಂತ. ಯಾರೆಲ್ಲ ಅವರು ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ನನ್ನ ಚಾನಲ್ ಯಾರೆಲ್ಲ ನೋಡಿಲ್ಲ ಅವರೆಲ್ಲ ಹೋಗಿ ಅಲ್ಲಿ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಆಗಿ. ಸೊ ಪ್ರತಿಯೊಂದು ಅಪ್ಡೇಟ್ ಸಿಗುತ್ತೆ. ನಾನು ಈ ಬಾರಿ ನಮ್ಮದೊಂದು ಹೊಸ ಸೀರೀಸ್ ಥರ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನಂತ ಹೇಳಿದರೆ, ಡಿ ಬಾಸ್ಗೆ ಈ ಸಲ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದರೆ ಕ್ರಾಂತಿನ ಯಾರು ಡಿಜಿಟಲ್ ಮೀಡಿಯಾನ ಬೆಳೆಸಬೇಕಾಗಿರೋದು, ಬೆಳೆಸೋದೇನು ಬೇಕಾಗಿಲ್ಲ, ಆಲ್ರೆಡಿ ಅವರು ಬೇರೆ ಲೆವೆಲಲ್ಲಿದ್ದಾರೆ ನಮ್ಮ ಡಿ ಬಾಸ್ ದರ್ಶನ್ ಸರ್. ಸೊ ನಾವು ಒಬ್ರದ್ದೇ ಫ್ಯಾನ್ ಅಂತ ಅಲ್ಲ, ಡಿ ಬಾಸ್ ಫ್ಯಾನು ನೀನು, ಅದಕ್ಕೋಸ್ಕರ ನೀನು ಇದನ್ನು ಸಪೋರ್ಟ್ ಮಾಡ್ತಾಯಿದ್ಯಾ, ಹಂಗಲ್ಲ. ಸೊ ಏನಂತಾರೆ,
ಕೆಲವೊಂದು ಮೀಡಿಯಾ ಚಾನೆಲ್ಗಳು, ಕೆಲವೊಂದು, ಎಲ್ಲರೂ ಅಲ್ಲ, ಸೊ ಕೆಲವೊಂದು ಮೀಡಿಯಾ ಚಾನೆಲ್ಗಳು ನಮ್ಮ ಡಿ ಬಾಸ್ ಅವ್ರನ್ನ ಹಿಂದಿಕ್ಕಿರೋದ್ರಿಂದ ಸೊ ಈ ಸಲ ನಾವು ಡಿಜಿಟಲ್ ಮೀಡಿಯಾ ಕಡೆಯಿಂದ ಎಲ್ಲ ಯೂಟ್ಯೂಬರ್ಸ್ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಕ್ರಾಂತಿ ಮೂವಿಗೆ, ಎಸ್ಪೆಷಲಿ ಡಿ ಬಾಸ್ ಅವರ ಕ್ರಾಂತಿ ಮೂವಿಗೆ. ಸೊ ನಮ್ಮ ಪ್ರತಿಯೊಂದು ವೀಡಿಯೋದಲ್ಲೂ ಡಿ ಬಾಸ್ ಸರ್ಗೆ ನಮ್ಮ ಕಡೆ ನನ್ನ ಹತ್ರ ವ್ಯೂವರ್ಸ್ ಇರೋದು ಕಮ್ಮಿ, ಸಬ್ಸ್ಕ್ರೈಬರು ಕಮ್ಮಿ. ಎಷ್ಟು ಜನಕ್ಕೆ ನಾನು ರೀಚ್ ಆಗ್ತಿದ್ದೀನಿ, 20,000 30,000 ಎಷ್ಟು ಜನಕ್ಕೆ ರೀಚ್ ಆಗ್ತಿದ್ದೀನಿ ಅಷ್ಟು ಜನಕ್ಕೆ ಕ್ರಾಂತಿನ ಮುಟ್ಟಿಸುವಂಥ ಪ್ರಯತ್ನ ನಮ್ಮ ಕಡೆಯಿಂದ ಮಾಡ್ತಾಯಿದ್ದೀವಿ. ಸೊ ಈ ಬಾರಿ ಇದು ಕ್ರಾಂತಿಗೆ ಒಳ್ಳೆಯದಾಗಲಿ, ಪರ್ಟಿಕ್ಯುಲರ್ ಇದು ಅಂತ ಅಲ್ಲ. ಸೊ ಎಲ್ಲ ಮೂವಿಗಳಿಗೂ ಎಲ್ಲ ಆಡಿಯನ್ಸ್ಗೂ ನಾನು ಸಪೋರ್ಟ್ ಮಾಡ್ತೀವಿ. ಹಂಗಂತ ಹೇಳ್ಬಿಟ್ಟು ಬೇರೆ ಹೀರೋಗಳನ್ನು ನಾವು ಇದು ಮಾಡಿ ಮಾತಾಡ್ತಾ ಇಲ್ಲ. ಸೊ ಡಿ ಬಾಸ್ ಕ್ರಾಂತಿಗೆ ಈ ಸಲ ಸಪೋರ್ಟ್ ಮಾಡ್ತಾಯಿದ್ದೀವಿ. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಡಿ ಬಾಸ್ ಕ್ರಾಂತಿನ ಎಲ್ಲರೂ ಸಪೋರ್ಟ್ ಮಾಡಿ. ಥಿಯೇಟ್ರಿಗೆ ಹೋಗಿ ಮೂವಿ ರಿಲೀಸ್ ಆದಮೇಲೆ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ, ಪೈರಸಿ ಮಾಡಿಬಿಡಿ. ಮೂವಿ ಪ್ರಮೋಷನ್ ಏನಪ್ಪ ಇಲ್ಲಿ ಮಾಡ್ತಿದ್ಯಾ ಅಂತ ಹೇಳ್ಕೊಬೇಡಿ. ಇದರಿಂದ ನನಗೇನು ದುಡ್ಡು ಬರ್ತಾಯಿಲ್ಲ, ಯಾರೂ ನನಗೆ ಏನು ದುಡ್ಡು ಕೊಡ್ತಾಯಿಲ್ಲ. ಸೊ ಇದು ನನ್ನ ಸ್ವಂತ ಇದರಿಂದ ಮಾಡ್ತಾ ಇರೋವಂಥದ್ದು. ಸೊ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಕಾಮೆಂಟ್ಸಲ್ಲಿ ತಿಳಿಸಿ ಆಯಿತಾ, ಮರಿಬೇಡಿ. ಕಾಡಲ್ಲಿದ್ದೀನಿ, ಓಡ್ತಾ ಇದ್ದೀನಿ ಮನೆಗೆ. ಬಾಯ್, ಓಕೆ.